ನನಗಂತೂ 50 ಜನ ಹುಡುಗರ್ ಕ್ಯೂ. ಏನ್ ಲವ್ಗ? ಅಲ್ಲ, SMS ಗೆ. ಅಷ್ಟೊಂದ್ ಜನ ಹುಡುಗ್ರ? ಅಲ್ಲ ಕಣೆ, ಅಷ್ಟ್ ಜನಕ್ಕೆ ಟೈಪ್ ಹೇಗೆ ಮಾಡ್ತೀಯಾ? ಟೈಪ್ ಯಾರು ಮಾಡ್ತಾರೆ? ಅವನಿಂದ ಇವ್ನ್ಗೆ, ಇವ್ನಿಂದ ಅವ್ನ್ಗೆ. ಕೆಳಗ್ ಮಾತ್ರ ನನ್ನ ಹೆಸರು. ಆಗ್ಲೇ 5 ಗಂಟೆ ಆಯ್ತು, ಬಂದ್ರೆ ಹೋಗೋಣ. ನಡೀರಿ. ಟೈಮ್ ಆಯ್ತು, 5:15 ಒಳಗೆ ಮನೇಲೇ ಇರ್ಬೇಕು. ಬೈ ಹಾಫ್ ಸೆಂಚುರಿಗೆ ಒಂದೇ ಒಂದು ರನ್ ಬಾಕಿ ಇದೆ. ಈ ಜನಗಳ ಕೈಲಿ ಫೋನ್ ಸಿಕ್ಕಿದ್ದು ಕೋತಿ ಕೈಲಿ ಕನ್ನಡಿ ಸಿಕ್ಕಂಗಾಯ್ತು. ಹೇ, ಎದ್ರೆ ಫೋನು, ಕುಂತ್ರೆ ಫೋನು, ಬೈಕಲ್ ಫೋನು, ಬಸ್ಸಲ್ಲಿ ಫೋನು, ಕ್ಲಾಸಲ್ಲಿ ಫೋನು, ಮಾಸಲ್ಲಿ ಫೋನು, ಬೆಡ್ರೂಮಲ್ಲಿ ಫೋನು, ಬಾತ್ರೂಮಲ್ಲಿ ಫೋನು. ಅದೇನು ಮಾತಾಡ್ತಾರೋ, ಯಾಕೆ ಮಾತಾಡ್ತಾರೋ, ಎಷ್ಟು ಮಾತಾಡ್ತಾರೋ ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಫೋನ್ ಮೇನಿಯಾದಿಂದ ಒಂದಲ್ಲ ಒಂದಿನ ಇಡೀ ಪ್ರಪಂಚ ಹುಚ್ಚಿರ ಸಂತೆ ಆಗದಂತೂ ಗ್ಯಾರಂಟಿ. ಹಲೋ, ಹೌದ್ರಿ, ಆರ್ ಮ್ಯೂಸಿಕ್. ಇನ್ನೇನು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರ? ನೋಡ್ರಿ, ನಮ್ ಪ್ರೋಗ್ರಾಮ್ ಶುರು ಆಗೋದಕ್ಕಿಂತ 5 ನಿಮಿಷ ಆಗುತ್ತೆ. ಒಂದು ಕಾಲ್ ಹೋಲ್ಡ್ ಮಾಡಿ, ಆಗ್ಲಿಲ್ಲ ಅಂದ್ರೆ ಕಟ್ ಮಾಡಿ. ಹಲೋ, ಹಾ, 1 ನಿಮಿಷ ಹಂಗೆ ಹೋಲ್ಡಲ್ಲಿರಿ. ಈ ಫೋನ್ ರಿಸೀವ್ ಮಾಡಿ ಮಾಡಿ ಮೊದಲನೇ ಮೆಂಟ್ಲಿ ಕೇಸ್ ನಾನೇ ಆದ್ರೂ ಆಗ್ಬೋದು. ಅಯ್ಯೋ, ಇವನೆಲ್ಲೋದಪ್ಪ, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಹಾಯ್ ಕೃಷ್ಣ. ಹಲೋ, ಗುಡ್ ಈವ್ನಿಂಗ್ ಕೃಷ್ಣ. ಗುಡ್ ಈವ್ನಿಂಗ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಆರ್ ಮ್ಯೂಸಿಕ್ ಮಸ್ತ್ ಮಜಾ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿದಿನ ಇದೇ ಟೈಮ್ ಬರ್ತಾ ಇರ್ತೀನಿ, ನೀವೆಲ್ಲರೂ ಕಾಯ್ತಾ ಇರ್ತೀರ. ಒಬ್ರಿಗೊಬ್ರು ಮಾತಾಡ್ತೀವಿ, ಕಷ್ಟ ಸುಖನ ಹಂಚ್ಕೋತೀವಿ. ಹಾಗೆ ಪ್ರತಿದಿನ ನಾವು ಒಂದು ವಿಶೇಷವಾದ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ನಮ್ಮ ವಿಷಯ ನಮ್ಮ ಉಸಿರು, ನಮ್ಮ ಭಾಷೆ, ನಮ್ಮ ಕನ್ನಡ. ಹೌದು, ಇವತ್ತು ಕರೆ ಮಾಡಿದವರೆಲ್ಲ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ಬೇಕು. ಬನ್ನಿ, ಇವತ್ತಿನ ಪ್ರಥಮ ಕರೆ ಯಾರು ಎಲ್ಲಿಂದ ಮಾಡಿದಾರ ನೋಡೋಣ. ನಮಸ್ಕಾರ. ಹಾಯ್ ಕೃಷ್ಣ, ಮೈ ನೇಮ್ ಇಸ್ ನಂದಿನಿ. ನಮಸ್ಕಾರ. ಬೆಂಗಳೂರು KR ಪುರಂ ನಿಂದ ಮಾತಾಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಲೈನ್ ಸಿಕ್ಕಿರೋದು. ನಿಮ್ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ, ಗೊತ್ತಾ? ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ವಿಷಯ ಗೊತ್ತಲ್ಲ ನಂದಿನಿ ಅವರೇ? ಗೊತ್ತು, ಕನ್ನಡದಲ್ಲೇ ಮಾತಾಡ್ಬೇಕು ಅಲ್ವಾ? ಮತ್ತೆ ನಿಮ್ಮ ಹಾಯ್ ಕೃಷ್ಣ, ಮೈ ನೇಮ್ ಇಸ್ ನಂದಿನಿ, ಬ್ಯಾಂಗ್ಳೂರ್ ಅನ್ನೋ ಮಾತಲ್ಲಿ ಕೃಷ್ಣ ನಂದಿನಿ ಬಿಟ್ರೆ ಮಿಕ್ಕಿದೆಲ್ಲ ಆಂಗ್ಲಮಯವಾಗಿದೆ. ಸಾರಿ, ಆಂಗ್ಲ. ಮೈ ಗಾಡ್. ಮತ್ತೆ ಆಂಗ್ಲ. ಅಯ್ಯೋ ನೋಡಿ, ಇದು ಅಪ್ಪಟ ಕನ್ನಡ. ಅದ್ ಸರಿ, ನೀವೇನ್ ಮಾಡ್ತಿದ್ದೀರಾ? ಸ್ಟಡಿ. ಅಲ್ಲಲ್ಲ, ವಿದ್ಯಾಭ್ಯಾಸ. ನೋಡಿ ನೋಡಿ, ನೀವು ಬಳಸೋ ಪ್ರತಿಯೊಂದು ಪದದಲ್ಲೂ ಆಂಗ್ಲ ಭಾಷೆ ನುಸುಳ್ತಾ ಇದೆ. ನೀವು ನಿಜವಾಗ್ಲೂ ಕನ್ನಡಿಗರ? 100% ಕನ್ನಡಿಗರು ರೀ. ಅದಕ್ಕೆ ಕನ್ನಡಕ್ಕೆ ಇವತ್ತು ಈ ಗತಿ ಬಂದಿರೋದು. ಅಲ್ಲ ರೀ ನಂದಿನಿ ಅವರೇ, 100ಕ್ಕೆ 100ರಷ್ಟು ಕನ್ನಡಿಗರು ಅಂತೀರಾ, ಮತ್ತೆ 100ಕ್ಕೆ 200ರಷ್ಟು ಬರೀ ಆಂಗ್ಲದಲ್ಲೇ ಮಾತಾಡ್ತಿರಲ್ಲ. ಯಾಕೆ? ಕನ್ನಡ ಮಾತಾಡಕ್ ಅವಮಾನನ ಅಥವಾ ಆಂಗ್ಲದ ಬಗ್ಗೆ ವ್ಯಾಮೋಹನ? ಎರಡು ಅಲ್ಲ ಕೃಷ್ಣ, ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಗುಗ್ಗು ಅಂತ ತಿಳ್ಕೊತಾರೆ ಅನ್ನೋ ಭಯ. ಯಾರೇ ಅದು? ನಮ್ಮ ತಾಯಿನ ತಾಯಿ ಅಂದ್ರೆ ಗುಗ್ಗು ಅನ್ನೋ ಗುಲಾಮ್ರು. ಭಾಷೆ ಅಂದ್ರೆ ನಮ್ಮ ಆತ್ಮ ಇದ್ದಾಗೆ, ಅದು ಸತ್ತೋದ್ರೆ ನಾವು ಸತ್ತೋಗ್ತೀವಿ. ಭಾಷೆಯಿಂದನೇ ಒಂದು ಜನಾಂಗದ ಸಂಸ್ಕೃತಿ, ಸಂಪ್ರದಾಯ, ಸಂಬಂಧಗಳು ತಿಳಿಯೋದು. ದಯವಿಟ್ಟು ಯಾರಿಗೂ ಹೆದರ್ಕೊಂಡು ನಮ್ಮ ಭಾಷೆನ ನಾಶ ಮಾಡಬೇಡಿ. ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಇವರೊಬ್ಬರ ಅನಿಸಿಕೆ ಅಲ್ಲ, ನಮ್ಮ ಕನ್ನಡಿಗರ ಮನಸ್ಥಿತಿ.
ನಾವು ಬದುಕೋದಕ್ಕೆ ನೂರಾರು ಭಾಷೆಗಳನ್ನ ಕಲಿಯೋಣ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡದಲ್ಲೇ ಮಾತಾಡೋಣ ಅಂತ ಹೇಳ್ತಾ ಚೆಲ್ಲಾಟ ಚಿತ್ರದಿಂದ ಒಂದು ಸುಂದರವಾದ ಗೀತೆ ನೋಡ್ಕೊಂಡ್ ಬರೋಣ ಬನ್ನಿ. ಈ ಸರ್ಕಾರದವರು ಹೆಲ್ಮೆಟ್ ರೂಲ್ಸ್ ಮಾಡಿ ಹುಡುಗಿರ ಮುಖನೇ ನೋಡ್ದಿದಂಗ್ ಮಾಡ್ಬಿಟ್ಟು ಸ್ಟ್ರೆಚ್ಚು ಪಿಚ್ಚನ್ನೆಲ್ಲ ನೋಡಿದ್ರಿ, ಪಾಪ ಮುಖ ಒಂದನ್ ಮಾತ್ರ ನೋಡಿಲ್ಲ ಅಲ್ಲ? ನೋಡಿ. ನೋಡಿದ್ರಲ್ಲ, ಈಗೇನ್ ಮಾಡ್ತೀರಾ? ಫ್ಲರ್ಟ್ ಮಾಡ್ತೀರಾ, ಲವ್ ಮಾಡ್ತೀರಾ, ಇಲ್ಲ ರೇಪ್ ಮಾಡ್ತೀರಾ? ಯಾಕ್ರೋ ಮೀಟರ್ ಆಫ್ ಮಕ್ಕಳ ಹುಡುಗಿರು ಅಂದ್ರೆ ಫ್ರಂಟು ಬ್ಯಾಕು ಎಲ್ಲ ನಿಮಗ್ ಟೀಸಿಂಗ್ ಪಾರ್ಟ್ಸಾ? ನಿಮ್ಮಮ್ಮನೋ ನಿಮ್ಮ ಅಕ್ಕನೋ ಸೀರೆ ಉಟ್ಕೊಂಡ್ರೆ ಇದಕ್ಕಿಂತ ಜಾಸ್ತಿ ಕಾಣಿಸಲ್ವಾ? ಅವ್ರನ್ನು ಹೀಗೆ ನೋಡ್ತೀರಾ? ಸಾರಿ ಮೇಡಮ್, ಪ್ಲೀಸ್ ಎಲ್ರು ಎದುರಿಗೂ ನಮ್ಮ ಮರ್ಯಾದೆ ಕಳಿಬಿಡಿ. ಮರ್ಯಾದೆ? ನಿಮಗ್ ಮರ್ಯಾದೆ ಬೇರೆ ಇದೇನ್ರೋ? ಹಾಕ್ತೇನೆ ನೋಡು. ಯಾಕೆ ಮೇಡಮ್, ಏನಾಯ್ತು? ಅದ್ ಸರಿ, ಇವ್ರಿಬ್ರೆಲ್ ಹೋದ್ರು? ಇಲ್ಲ ಇದೀವಿ ಸಿಸ್ಟರ್. ಆಹಾ, ಏನ್ ತವರಿಗೆ ಬಾತಂಗಿ ಶಿವರಾಜ್ ಕುಮಾರ್ಸು ಸಿಸ್ಟರ್ ಅಂತೆ ಸಿಸ್ಟರ್. ಇನ್ನೊಂದ್ ಸತಿ ಏನಾರು ಕಣ್ಣಗ್ ಬಿದ್ರೆ ಮರ್ಡರ್ ಆಗ್ಬಿಡ್ತೀರಾ. ಕಳ್ಸ್ಕೊಳ್ಳಿ. ಸೂಪರಾ, ಥ್ಯಾಂಕ್ ಯು ಪುಟ್ಟ. ನೀವ್ ಟಿವಿಲಿ ಎಷ್ಟ್ ಚೆನ್ನಾಗ್ ಕಾಣಿಸ್ತೀರಾ ಗೊತ್ತಾ? ಯಾಕೆ ಪುಟ್ಟ? ಎದುರುಗಡೆ ಚೆನ್ನಾಗಿ ಕಾಣಿಸ್ತಾ? ಎದುರುಗಡೆನೂ ಚೆನ್ನಾಗ್ ಕಾಣ್ತೀರಾ. ನಾನಿನ್ನ 10 ವರ್ಷ ದೊಡ್ಡವಳಾಗಿದ್ರೆ ನಿಮ್ಮನ್ನೇ ಲೈನ್ ನೋಡಿತಾ ಇದ್ದೆ. ಹಿಂಗೆ ಅಂತ ಗೊತ್ತಾಗಿದ್ರೆ ಒಂದ್ 10 ವರ್ಷ ಸಣ್ಣವನಾಗ್ಬಿಡ್ತಿದ್ದೆ. ಅವಾಗ ನಿಮ್ನ ಅಣ್ಣ ಅಂತಿದ್ದೆ. ವೆರಿ ಡೇಂಜರಸ್ ಚೈಲ್ಡ್. ಏನ್ ತರಳೆಗಳ ಚೋಟದ ಇಲ್ಲ ಆಗ್ಲೇ ಲೈನಾ ಹಾಕ್ತೀನಿ ನೋಡಿ. ಕೃಷ್ಣ, ನಾನು ಫೋನ್ಗೆ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ, ಆದ್ರೆ ಲೈನೇ ಸಿಗ್ಲಿಲ್ಲ. ಲೈನ್ ಯಾಕಂಟಿ? ದಿನ ಬೆಳಗಾದ್ರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಿಮ್ ಕಣ್ ಮುಂದೆ ಇರ್ತೀನಿ. ನಿಮ್ ಯಜಮಾನ್ರು ಟಿಫನ್ ಮಾಡಕ್ಕಿಂತ ಮುಂಚೆ ನಾನ್ ಟಿಫನ್ ಮಾಡ್ತೀನಿ. ನಿಮ್ ಮಗಳು ಊಟ ಮಾಡಕ್ಕಿಂತ ಮುಂಚೆ ನಾನ್ ಊಟ ಮಾಡ್ತೀನಿ. ನಿಮ್ ಯಜಮಾನ್ರಿಗೆ ಹೊಟ್ಟೆ ಉರ್ದು ಗ್ಯಾಸ್ ಟ್ರಬಲ್ ಆಗಿ ಜಿಂಟ್ಯಾಕ್ ಟ್ಯಾಬ್ಲೆಟ್ ತಗೊಂಡು ನೀರ್ ಕುಡಿಯೋವರೆಗೂ ಮಾತಾಡಿ ನಿಮ್ಮನ್ನ ನಗ್ಸಿ ನಾನು ನಗ್ತೀನಪ್ಪ. ಆದ್ರೂ ದಿನಕ್ಕೊಂದ್ಸಲ ನಿನ್ ಜೊತೆ ಟಿವಿನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನಂಗ್ ತೃಪ್ತಿನೇ ಇಲ್ಲ ಕೃಷ್ಣ. ಕೃಷ್ಣ, ಇವಳು ಕಾಟ ನನ್ ಕೈಲಿ ತಡಿಯಕ್ ಆಗ್ತಿಲ್ಲ ಕಣಯ್ಯ. ಯಾಕಂಕ? ದೇವಸ್ಥಾನಕ್ ಹೋದ್ರು ನೆಮ್ಮದಿಯಾಗಿ ಪೂಜೆ ಮಾಡೋದಕ್ ಬಿಡೋದಿಲ್ಲ. ಕೃಷ್ಣನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ, ನಡೀರಿ ಮನೆಗ್ ಹೋಗೋಣ ಅಂತಾನೆ ಇರ್ತಾಳೆ. ಅದೇನು ಮೋಡಿ ಮಾಡಿದ್ಯೋ ಏನೋ. ಆ ಕೃಷ್ಣ ಕೊಳಲು ಬಾರಿಸಿದ್ದಕ್ಕೆ 16,000 ಜನ ನಾರಿರ್ ಫ್ಯಾನ್ಸ್ ಇದ್ರಂತೆ. ಈ ಕೃಷ್ಣ ದಿನ ಸಂಜೆ ಅರ್ಧ ಗಂಟೆ ಟಿವಿಲಿ ಗಂಟ್ಲು ಹರ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಬ್ರು ಆಂಟಿ ಫ್ಯಾನ್ ಆದ್ರೂ ಬೇಡವಾ? ಏನಂಟಿ? ನಾನ್ ಒಬ್ರೇ ಅಕ್ಕಪ್ಪ, ಇಡೀ ಕರ್ನಾಟಕದ ಹೆಂಗಸ್ರಲ್ಲ ನಿನ್ ಫ್ಯಾನ್ಸೇ. ಎಲ್ಲ ಅವ್ರ ಆದ್ರೆ ಒಬ್ಬರನ್ನ ಬಿಟ್ಟು. ಯಾರದ? ಏ ಪೂಜಾ, ಯಾಕೆ ಬರ್ತಿದ್ ಹಾಗೆ ರೆಕ್ಟ್ಯಾ? ಅಯ್ಯೋ ಬಿಡಿ ಆಂಟಿ, ಕೆಲವ್ರಿಗೆ ಹುಟ್ಟುಗುಣ ಸುಟ್ರು ಹೋಗಲ್ಲ. ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ನಿಂಗೆ ಎಷ್ಟ್ ಸಲ ಹೇಳಿದೀನಿ. ಅವನಲ್ಲಿ ತಲೆ ಹಾಕಿದ್ ಬಾಯ್ ತಾನೆ. ಏಯ್, ಮುಚ್ಕೊಂಡ್ ನಿಂತ್ಕೊಳೋ ಪುಂಗಿ. ಯು ಮೀನ್ ಸ್ನೇಕ್ ಫ್ಲೂಟ್? ಅಲ್ಲ, ಚಮಚ. ಏನಮ್ಮ ಪೂಜಾ, ಟಿವಿಲಿ ಇವ್ನ ಮುಖ ಕಂಡ್ರೆ ಜನ ಹುಚ್ಚೆದ್ ಕುಣಿತಾರೆ. ಅಂತದ್ರಲ್ಲಿ ನೀನ್ ಇವನ ಹತ್ರ ಕಾಲ್ ಕೆರ್ಕೊಂಡ್ ಜಗಳ ಮಾಡ್ತಿರ್ತಿಯಲ್ಲ. ಬಿಡಿ ಅಂಕಲ್, ಅವಳಿಗಿನ್ನು ನನ್ನ ಫೇಸ್ ವ್ಯಾಲ್ಯೂ ಗೊತ್ತಿಲ್ಲ. ಹೌದೌದು, ಏನ್ ಅಮಿತಾಬ್ ಬಚ್ಚನ್ ನೀನು? ಟಿವಿಲ್ ಮುಖ ತೋರಿಸ್ಬಿಟ್ರೆ ಹೀರೋ ಅನ್ಕೊಂಡ್ಯಾ? ಪ್ರಾಣಿಗಳನ್ನು ತೋರಿಸ್ತಾರೆ, ಅದ್ರಲ್ಲೇನು ಗ್ರೇಟ್ ಇಲ್ಲ, ತಿಳ್ಕೊ. ಅಮ್ಮ, ತಿಂಡಿ ಕೊಡ್ ನಡಿ. ಏನು ಇವಳು ನಿನ್ನ ಪ್ರಾಣಿಗೆ ಹೋಲಿಸ್ತಾ ಇದ್ದಾಳೆ? ನಿನ್ ಜೊತೆ ಇದೀನಲ್ಲ ಅದಕ್ಕೆ. ನಿನ್ನ ಬಾಲನೂ ಇಲ್ಲ, ಸೊಂಡ್ಲು ಇಲ್ಲ. ಬಾ ಬಾ. ಅದಂಗ್ ಪ್ರಾಣಿ ಅಂದ? ನಂದು ಒಂದ್ ಜನ್ಮ. ಸಾರಿ, ನಿನಗಲ್ಲ, ಸ್ವಾಗತ. ಇವನಿಗಿನ್ನ ಮುಂಚೆ ಕೆಲ್ಸಕ್ಕೆ ಸೇರ್ಕೊಂಡವನ್ ನಾನು, ಫೋನ್ ರಿಸೀವ್ ಮಾಡೋವನ್ ನಾನು, ಮಾತಾಡೋವನ್ ನಾನು. ನನಗೂ ಒಂದು ಫ್ಯಾನೂ ಇಲ್ಲ. ಇವನ ಮುಖ ಟಿವಿಲಿ ಬರೋದೇ ತಡ
ಊರ್ ತುಂಬಾ ಫ್ಯಾನು, ಊರ್ ತುಂಬಾ ಬೀಸಣಿಗೆ. ಅದಕ್ಕೆ ಬೆಗ್ಗಾರಾದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮುಂದೆ ಇರಬೇಕು, ಸ್ಕ್ರೀನ್ ಹಿಂದೆ ಇರಬಾರ್ದು. ವೇಸ್ಟ್, ನ್ಯಾಷನಲ್ ವೇಸ್ಟ್. ಇರಬೇಡ, ಇದೇ ಸರಿ. ಏನ ಫ್ಯಾನು ಬೀಸಣಿಗೆ ಅಂತ ಒದರದಂಗಿತ್ತು? ಅದು ಗ್ಲೋಬಲ್ ವಾರ್ಮಿಂಗು, ಶೆಕೆ ಜಾಸ್ತಿ, ಫ್ಯಾನು ಬೀಸಣಿಗೆ ಬದಲು ಚಿಲ್ಲಂತ ಒಂದು AC ಇದ್ದಿದ್ರೆ ಬೊಂಬಾಟಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಲೋ ಮಾಮ, ಕುಡಿಯೋದು ಕಂತ್ರಿ ರಮ್ಮು, ಸೇದೋದು ಕತ್ರಿ ಸಿಗರೇಟು. ನಿನ್ನ ಮುಖಕ್ಕೆ AC ಬೇರೆ ಕೇಡು. ಇರೋ ಫ್ಯಾನ್ಗೆ ಕಡ್ಡಿ ಯಾಕೆ ಅಳ್ಳಾಡಿಸ್ಬೇಕು? ಲವ್ ಕನ್ಸ್ ಕಾಣಕ್ಕೂ ಇತಿ ಮಿತಿ ಇರ್ಬೇಕು ಕಣಲೆ. ಥ್ಯಾಂಕ್ಸ್, ಅದು ಇವಾಗ್ಲೇ ಗೊತ್ತಾಗಿತ್ತು. ಬಂತಲ್ಲ ಗಾಳಿ. ಯಾರು? ಏನು ಏನೇ ಅರ್ಥನಾದ? ಎಲ್ಲಿ ಏನಾಯ್ತು? ಯಾರ್ಯಾರಿಗೇನೇನಾಯ್ತು? ರಾಸ್ಕಲ್, ಹೆಂಗಸರು ಮಕ್ಕಳು ಓಡಾಡೋ ಜಾಗದಲ್ಲಿ ಬಟ್ಟೆ ಹಾಕೊಂಡಿರ್ಬೇಕು ಅಂತ ಗೊತ್ತಾಗಲ್ವಾ? ಬ್ಯಾಚುಲರ್ ಮನೆಗೆ ಬರಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬರ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ. ನೀವಿನ್ನೂ ಹಾಲ್ ಕುಡಿಯೋ ಮಕ್ಳು ಅಂತ ತಿಳ್ಕೊಂಡು ಹಲ್ವಾ, ಆಂಬೊಡೆ, ಪಾಯಸ, ಕಜ್ಜಾಯ ಅಂತ ಮಾಡಿ ಮಾಡಿ ಕಳಿಸ್ತಿರ್ತಾಳೆ. ಆದ್ರೆ ನೀವು ಆಲ್ಕೋಹಾಲ್ ಕುಡಿಯೋ ದೆವ್ವಗಳು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಆಲ್ಕೋಹಾಲ? ಯಾರು, ಎಲ್ಲಿ, ಯಾವಾಗ, ಯಾರು ನಿನ್ಗೆ ಹೇಳಿದ್ದು? ಬಾರಲ್ಲ, ಬಾರ್ ಇರೋ ರೋಡ್ಗೆ ಹೋಗಲ್ಲ ನಾವು. ಮಗನೇ, ಓವರ್ ಆಗಿ ಆಡಬೇಡ. ನಿನ್ ಮುಚ್ಚಿಟ್ಟಿದ್ದು ಬಾಟ್ಲನ ಗ್ಲಾಸ್ ಎದುರುಗಡೆನೆ ಇದೆ. ಇದು ಆಲ್ಕೋಹಾಲ್ ಅಲ್ಲ, ಬ್ಲ್ಯಾಕ್ ಹಾರ್ಲಿಕ್ಸ್. ಹೊಸದಾಗಿ ಬಿಟ್ಟಿದ್ದಾರೆ. ಛೀ, ಅಮ್ಮ ಆಂಬೊಡೆ ಕಳ್ಸಿದಾಳೆ, ತಿಂಗ್ ಸಾಯ್ರಿ. ಲವ್, ನಿನ್ನಿಂದ ಮಾನ ಮರ್ಯಾದೆ ಹೋಯ್ತು. ಸಾರಿ, ಡೈಲಾಗ್ ಕರೆಕ್ಷನ್. ಮರ್ಯಾದೆ ಹೋಗಿದ್ದು ನನ್ನ ಬಾಟ್ಲಿಂದ, ಮಾನ ಹೋಗಿದ್ದು ನಿನ್ ಟವಲಿಂದ. ಬೇಗ ಬಾರೋ. ರೆಡಿ ಆಗ್ಬಾರ್ದಾ? ಹಾಯ, ನೀನ್ ರೆಡಿ ಆಗೋದು, ಆ ಪುಷ್ಪುಲ್ ಟ್ರೈನ್ ಮೈಸೂರು ತಲುಪೋದು ಎರಡೂ ಒಂದೇ. ಬೆಳಿಗ್ಗೆ 7 ಬಾಯಿಗೆ ಬೇರೆ ಸಿಕ್ಕಾಕೋಬೇಕಾ? ನೀನ್ ಸಂಜೆವರೆಗೂ ನಮ್ ಪಾಡು ನಾಯ್ ಪಾಡು. ಆಂಟಿ, 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 ನಿಮ್ ಸುಪುತ್ರಿಗೆ ಸ್ವಲ್ಪ ಸ್ಕೂಟಿ ತೆಗಿಯಕ್ ಹೇಳ್ತೀರಾ? ಎಲ್ಲಿ ಯಾರು ಕಾಣ್ತಿಲ್ಲ. ಅಂಕಲ್, ನಿಮ್ ಮಗಳು ಗಾಡಿ ಕೀ ಕೊಡಿ, ಸ್ವಲ್ಪ ನನ್ ಗಾಡಿ ತೆಗಿಬೇಕು ಅಂಕಲ್. ಕಿರ್ಚ್ಬೇಡ್ರಿ. ರಾಸ್ಕಲ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸ್ಕೂಟಿ ತೆಗಿಯಕ್ಕೆ. ಸ್ಕೂಟಿ ಏನ್ ಬೆಡ್ ಮೇಲೆ ಇದ್ಯಾ? ಕೀ ಇರೋದಿಲ್ಲ ತಾನೆ. ಕೂಗ್ದೆ, ಯಾರು ಮಾತಾಡ್ಲಿಲ್ಲ. ನಿಮ್ಮ ಅಪ್ಪನ ಬೆಡ್ರೂಮ್ ಅಲ್ಲಿ ನೀವು ಮಲಗಿದ್ದೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ಬ್ಲಾಂಕೆಟ್ ಹೇಳ್ದೆ, ನೋಡಿದ್ರೆ ನೀವು ನೋಡ್ಬಿಟ್ಯಾ? ಗಾಬರಿ ಆಗ್ಬೇಡ್ರಿ, ನೋಡ್ಬಾರ್ದೇನ್ ನೋಡ್ಲಿಲ್ಲ ನಾನು. ಸ್ವಲ್ಪ ಕೀ ಕೊಟ್ರೆ ನಿಮ್ ಗಾಡಿ ಸೈಡ್ ನಿಲ್ಸಿ ನನ್ ಗಾಡಿ ಎತ್ಕೊಂಡು ಹೋಗ್ತೀನಿ ನಾನು. ಅಲ್ಲಿದೆ ತಗೋ. ಥ್ಯಾಂಕ್ ಯು. ಛೀ, ಹೋಗಿ ಹೋಗಿ ನಿನ್ನಂತ ಪೊರ್ಕಿಗ್ ನಮ್ಮ ಮನೆ ಬಾಡಿಗೆ ಕೊಟ್ರಲ್ಲ, ನಮ್ಮ ಅಪ್ಪಂಗ್ ಬುದ್ಧಿ ಇಲ್ಲ. ಹಾಯ, ಕಂಡಿದ್ದೀನಿ, ಸುಮ್ನಿರ್ರಿ. ಮನೇಲಿ ವಯಸ್ಸು ಬಂದಿರೋ ಮಗ್ಲಿದ್ರು ಕೂಡ ಬ್ಯಾಚುಲರ್ನೇ ಹುಡುಕಿ ಮನೆಗ್ ಬಾಡಿಗೆ ಕೊಡ್ತಾರಲ್ಲ, ಅವ್ರೇನ್ ದಡ್ರಲ್ಲ. ಖರ್ಚಿಲ್ದೆ ಅಳಿಯ ಸಿಕ್ತಾನಲ್ಲ ಅನ್ನೋ ಸ್ಕೀಮ್ ಇರುತ್ತೆ. ಆದ್ರೂ ನಾವೇನ್ ಬುಟ್ಟಿಗೆ ಬೀಳಲ್ಲ ಅಮ್ಮಣ್ಣೆ. ಅಯ್ಯೋ, ಎದಳ್ಬೇಡಿ, ಫುಲ್ ಶೋ ಆಗ್ಬಿಟ್ಟತ್ತು. ನೀವ್ ಎದಳಲ್ಲ ಅಂತ ನಂಗೆ ಗೊತ್ತು ಬಿಡ್ರಿ. ಹಾಯ್, ಸುಮ್ನೆ ಮಲ್ಕೊಂಡ್ ನಿದ್ದೆ ಮಾಡ್ರಿ, ಸಂಜೆ ಬರ್ತೀನಿ ಫ್ರೆಶ್ ಆಗಿ ಕಿತ್ತಾಡೋಣ. ಓಕೆ, ಬಾಯ್. ಎಲ್ಲ ಇದರಿಂದ ಗಾಡಿಗೆ ಯಾಕೆ ಓದಿದ್ಯಾ? ನಿನ್ಗೆ ಓದಿಯಕ್ಕಾಲ್ವಲ್ಲ, ಅದಕ್ಕೆ. ನನಗ್ ಹೋದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ. ಕಂಡಿದ್ದೀನಿ, ಸುಮ್ನಿರೆ ಗೂಬೆ. ಏನಪ್ಪ ಅದು ಬೆಳಗ್ಗೆ ವಾರ? ಹೋಗು ಹೋಗು, ದಿನ ಹುಡ್ಗಿರ್ ಜೊತೆ ಫೋನಲ್ಲಿ ಚಕ್ಕಂದ ಹೊಡಿತೀನಂತ ಜಂಬ ಅಲ್ವಾ ನಿನ್ಗೆ? ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬರೀ ಮುದ್ಕಿರ್ ಫೋನೇ ಬರ್ಲಿ. ಏನಮ್ಮ ಈ ರೇಂಜ್ ಶಾಪ್ ಆಗ್ತಾವಳೆ? ಹಾಕ್ಲಿ ಬಿಡ, ಯಾರ್ ಫೋನ್ ಮಾಡಿದ್ರೇನು? ನಮ್ಗೆ ಆಶೀರ್ವಾದ ಮಾಡ್ದಾಗ ಅಲ್ವಾ? ಮತ್ತೆ ಗೇಟ್ ಹಾಕೊಳ. ಎಷ್ಟೊಂದು ಹುಡುಗಿರ್ ಫೋನ್ ಬರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಹೈಟೆಕ್ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂದ್ರೆ ಯಾವ್ದು ವರ್ಕೌಟ್ ಆಗ್ತಾನೆ. ಹಲೋ, ಸ್ವೀಟ್ 16 ವಾಯ್ಸು ಕ್ಯಾಚ್ ಹಾಕೊಳ್ಳೇಬೇಕು. ಹೌದು, ಆರ್ ಮ್ಯೂಸಿಕ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸದಾಶಿವ ನಗರದಿಂದ. ಸ್ಕ್ವೈರ್ ಫೀಟ್ 8,000 ರುಪೀಸು. ಪಾರ್ಟಿ ಬಿಗ್ ಆಗೇ ಇರಬೇಕು. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಗೀತಾ ರಾಮನ್. ಸೋ ಸ್ವೀಟ್. ರಾಮನ್ನ? ರಾಮನ್ ಯಾರು? ನನ್ ಗಂಡ. ಯು ಮೀನ್ ಹಸ್ಬೆಂಡ್? ನಿಮಗ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿ ಮಕ್ಳಾಗಿ ಮೊಮ್ಮಕ್ಳು ಇದಾರೆ. ಅಜ್ಜಿನ? ಹಾ,
ಜಸ್ಟ್ 72. ಅಜ್ಜಿ ರಾಂಗ್ ನಂಬರ್, ಸಾರಿ. ನಮ್ ಗೆಸ್ ಎಲ್ಲ ಪುಸ್ ಆಗೋಯ್ತು. ಹಲೋ ಆರ್ ಮ್ಯೂಸಿಕ್. ಹಾಯ್ ಕೃಷ್ಣ. ನಾನು ಕೃಷ್ಣ ಅಲ್ಲ, ರಾಮ. ನೀವು ರುಕ್ಮಣಿನ, ಸೀತೆನಾ? ಅವರಿಬ್ರು ನನ್ ಸೊಸೆರಪ್ಪ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬರೀ ಮುತ್ತಿರ್ ಫೋನೇ ಬರ್ಲಿ. ಮ್ಯಾಟ್ರ್ ಇಲ್ಲಿದೆ. ಇದು ಗ್ರೌಂಡ್ ಫ್ಲೋರ್ ಮೇಡಮ್ ದೇ ಶಾಪ. ಇವತ್ ನಮ್ ತಾಯಣೆ ವರ್ಕೌಟ್ ಆಗೋದಿಲ್ಲ. ಆಂಟಿ ಫೋನ್ ಕಟ್ ಮಾಡ್ತೀರಾ? ಯಾಕೆ? ತುಂಬಾ ಲೂಸ್ ಮೋಷನ್, ಅದಕ್ಕೆ. ಮಚೆ, ಇವತ್ತು ಬರೋ ಫೋನ್ ಎಲ್ಲ ಡೈರೆಕ್ಟ್ ಆಗಿ ನಿನಗೆ ಕನೆಕ್ಟ್ ಮಾಡ್ತೀನಿ. ಜಮಾಯಿಸಿ. ಇವತ್ತಿನ ನಮ್ಮ ವಿಷಯ ಆಪೋಸಿಟ್ ವರ್ಡ್, ಅಂದ್ರೆ ನಾನು ಏನೇ ಕೇಳಿದ್ರು ಅದಕ್ಕೆ ವಿರುದ್ಧವಾದ ಪದವನ್ನ ನೀವು ಹೇಳ್ಬೇಕು. ಚೆನ್ನಾಗಿ ಮಾತಾಡಿದವ್ರಿಗೆ, ಚೆನ್ನಾಗಿ ಆನ್ಸರ್ ಕೊಟ್ಟವ್ರಿಗೆ ನಾವು ಒಳ್ಳೆ ಪ್ರೈಸ್ ಕೂಡ ಕೊಡ್ತೀವಿ. ಬನ್ನಿ, ಮಸ್ತ್ ಮಜಾ ಮಾಡಿ. ಇವತ್ತಿನ ಫಸ್ಟ್ ಕಾಲರ್ ನೋಡೋಣ. ಹಲೋ, ನಿಮ್ಮ ಹೆಸರೇನ್ ಮೇಡಮ್? ಅರೆ, ಹೆಸರು ಕೇಳಿದ್ರೆ ನಗ್ತಿರಲ್ಲ ಮೇಡಮ್. ಬಾ, ನಿಮ್ಮ ನಗುನೇ ಇಷ್ಟು ಚೆನ್ನಾಗಿದೆ, ಇನ್ನ ನಿಮ್ಮ ಮಾತು ಎಷ್ಟು ಚೆನ್ನಾಗಿರ್ಬೋದು. ದಯವಿಟ್ಟು ಸ್ವಲ್ಪ ಮಾತಾಡಿ. ನಿಮ್ಮ ಮಾತು ಕೇಳೋ ಅದೃಷ್ಟ ನಮಗೂ ಸ್ವಲ್ಪ ಬರ್ಲಿ. ಯಾಕೆ ಮೇಡಮ್, ನೀವೇನ್ ನಕ್ಕೇಶ್ವರಿನಾ? ಕೊನೆಗೂ ಬಾಯ್ ಬಿಟ್ರಲ್ಲ. ನಿಮ್ಮ ವಾಯ್ಸು ಈ ಸನ್ಸೆಟ್ ಅಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಹಿತವಾಗಿ ತಂಬೂರಿ ಮಿಡ್ದಾಗಿದೆ. ಇವತ್ತಿನ ವಿಷಯ ನಿಮ್ಗೆ ಗೊತ್ತಲ್ಲ? ಶುರು ಮಾಡೋಣ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನೀವು ಮಾತಾಡೋ ಸ್ಟೈಲು ನನಗೆ ತುಂಬಾ ಇಷ್ಟ. ನೀವೇನ್ ಕೆಲಸ ಮಾಡ್ತಿದ್ದೀರಾ ಮೇಡಮ್? ನಿಮ್ ನಗು ನನಗೆ ತುಂಬಾ ತುಂಬಾ ಇಷ್ಟ. ನೀವು ಸಿನಿಮಾ ನೋಡ್ತೀರಾ? ದಿನಕ್ಕೆ ಒಂದ್ಸಲನಾದ್ರೂ ನಿಮ್ ಮುಖ ನೋಡ್ಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. ಪರವಾಗಿಲ್ಲ ರೀ, ತುಂಬಾ ಫನಿಯಾಗಿ ಮಾತಾಡ್ತೀರಾ. ಓಕೆ, ಈಗ ನಿಮ್ಗೆ ಯಾವ ಚಿತ್ರದಿಂದ ಯಾವ ಹಾಡನ್ನ ಹಾಕೋಣ ಹೇಳಿ. ಐ ಲವ್ ಯು ಕೃಷ್ಣ. ಐ ಲವ್ ಯು. ಹಲೋ, ಸಾರಿ ಲೈನ್ ಕಟ್ ಆಯ್ತು. ನಿಮ್ಮ ಭೇಟಿ ಒಂದು ಸಣ್ಣ ಬ್ರೇಕ್ ನ ನಂತರ ನಿಮ್ಮ ನೆಚ್ಚಿನ ಪ್ರೀತಿಯ ಆರ್ ಮ್ಯೂಸಿಕ್ ಮಸ್ತ್ ಮಜಾ ಮಾಡಿ ಕಾರ್ಯಕ್ರಮದಲ್ಲಿ. ಏನು ಹೊಡಿತಾ ಇದೀನಿ ಅಂತ ಹೇಳ್ಬಿಟ್ಟಾರ ಹೊಡೆಯಪ್ಪ ನೀನು. ನನ್ನ ಮಗನೇ, ಅವ್ರು ಯಾರೋ ಐ ಲವ್ ಯು ಅಂತ ಬಡ್ಕೋತಾ ಇದಾರೆ. ನೋಡ್ಕೊಂಡು ಸುಮ್ನಿದ್ಯಾ? ಕಟ್ ಮಾಡತ್ತಾನೆ ಲೈನು. ಲಕ್ಷಾಂತರ ಜನ ನೋಡೋ ಪ್ರೋಗ್ರಾಮು. ನನ್ಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಫಸ್ಟೇ ಹೇಳ್ಬೇಕು ತಾನೆ ಆತರ ಎಲ್ಲ ಮಾತಾಡಬಾರ್ದು ಅಂತ. ಇನ್ನೊಂದ್ಸಲಿ ಈ ತರ ಮಾಡಿದ್ರೆ ಅಷ್ಟೇ ನೀನು. ಇಷ್ಟೋ ತನಕ ಚೆನ್ನಾಗಿ ಮಜಾ ತಗೊಂಡ. ಸನ್ಸೆಟ್ಟು, ಸಮುದ್ರ ಅಂತ ಏನೇನೋ ಬಿಟ್ಟ. ಅವಳಿಗೂ ಒಂಥರ ಎಮೋಷನ್ ಬಂತು, ಐ ಲವ್ ಯು ಅಂದ್ಲು. ಅದೇ ಮಾತು ನನಗಂದಿದ್ರೆ ಇಷ್ಟೊತ್ತಿಗೆ ಬ್ಯಾಂಕಾಕ್ಗೆ 2 ಟಿಕೆಟ್ ಬುಕ್ ಮಾಡಿಸ್ಬಿಡ್ತಿದ್ದೆ. ಸ್ಟುಪಿಡ್ ಇಡಿಯಟ್. ಕೃಷ್ಣ, ಕೃಷ್ಣ ಬರ್ತಾ ಇದೀನಿ ತಡಿಯೇ. ಯಾಕೆ ಗಂಟ್ಲ ಇಟ್ಕೋತಾ ಇದೀಯಾ? ಏನ್ ನಿನ್ ಪ್ರಾಬ್ಲಮ್? ಅಡ್ಡಾದಿಡ್ಡಿ ಬೈಕ್ ನಿಲ್ಸಿದ್ರೆ ನನ್ ಸ್ಕೂಟಿ ಹೇಗೋ ನಿಲ್ಸೋದು? ಬಂಡ್ರಗಪ್ಪೆ. ಹೇಯ್, ಅದ್ ನಿಮ್ಮ ಅಪ್ಪನ್ಗೆ ಹೇಳೆ, ಏಡಿಕಾಯಿ. ನಮ್ಮ ಅಪ್ಪನ್ಗೆ ಯಾಕೋ? ಯಾಕೆ ಅಂದ್ರೆ ಮಾರ್ಕೆಟ್ಗೆ ಬೈಕ್ ತಗೊಂಡೋಗಿ ತಂದು ಅಡ್ಡಾದಿಡ್ಡಿ ನಿಲ್ಸಿದಾರಲ್ಲ, ಅದಕ್ಕೆ. ಗಾಡಿ ನಿಂದು, ನೀನ್ ಬಂದ್ ಸರಿಯಾಗಿ ನಿಲ್ಸ್ಬೇಕಾಗಿತ್ತು. ಆಹಾ, ಇದಪ್ಪ ವರ್ಷೆ. ಪೆಟ್ರೋಲ್ ಹಾಕ್ಸಿ ಬಿಟ್ಟಿ ಬೈಕ್ ಕೊಟ್ಟಿದ್ದು ಅಲ್ದೆ ಅವ್ರು ಮಾಡಿದ ತಪ್ಪಿಗೆಲ್ಲ ನಾನಾ ಹೊಣೆ. ಆಹಾ, ಚೆನ್ನಾಗಿದೆ ನಿಮ್ ಪಾಯಿಂಟ್. ಅದ್ ಸರಿ, ಈ ತರ ದಿನ ನನ್ ಜೊತೆ ಖ್ಯಾತಿ ತೆಗಿತೀರಲ್ಲ, ನೀವು ಜಾಗಕ್ಕೋಸ್ಕರನೇ ಜಗಳ ಆಡ್ತಿರೋ ಇಲ್ಲ ಜಗಳಕ್ಕೋಸ್ಕರನೇ ಜಗಳ ಮಾಡ್ತಿರೋ? ಹೌದೌದು, ನೀ ನನ್ ಸೋದರ ಮಾವನ್ ಮಗ ನೋಡು, ಅದಕ್ಕೆ ನಿನ್ ಜೊತೆ ಕಾಲ್ ಕೇರ್ಕೊಂಡ್ ಜಗಳ ಮಾಡ್ತೀನಿ. ಸೋದರ ಮಾವನ್ ಮಗ ಏನಾದ್ರು ಆಗಿದ್ದಿದ್ರೆ ಏನೋ ಏನೋ ಮಾಡ್ತಿದ್ದೆ. ಏನೋ ಮಾಡ್ತಿದ್ದೆ, ಈಗಲ್ವಲ್ಲ ಬಿಡು. ಇಲ್ಲ, ಅದೇನ್ ಮಾಡ್ತಿದ್ದೆ ಅಂತ ಹೇಳೋ. ಏನೇ ನಿನ್ ತಕ್ರಾರು? ದಿನ ಅವನ್ ಜೊತೆ ಒಂದ್ಸಲ ಜಗಳ ಆಡ್ಲಿಲ್ಲ ಅಂದ್ರೆ ತಿಂದನ್ನ ಅರ್ಗಲ್ವಾ? ಅಯ್ಯೋ, ಬರೀ ಅನ್ನ ಆದ್ರೆ ಅರಗ್ತಿತ್ತು ಆಂಟಿ. ನೀವು ಕರ್ದಿದ್ದು ಕೆರ್ದಿದ್ದು ಸ್ವೀಟು, ಖಾರ, ಬೆಣ್ಣೆ, ತುಪ್ಪ ಅಂತ ಚೆನ್ನಾಗಿ ತಿನ್ಸ್ಬಿಡ್ತೀರಾ. ಅದು ಫ್ಯಾಟ್ ಜಾಸ್ತಿ ಆಗಿ ಹಾರ್ಟ್ಗೂ ಬ್ರೈನ್ಗೂ ಶಾರ್ಟ್ ಸರ್ಕಿಟ್ ಆಗಿ ನಾಲ್ಗೆ ಒಳ್ಳೆ ಅಲಾರಾಮ್ ತರ ಹೊಡ್ಕೊಳಕ್ ಶುರು ಮಾಡುತ್ತೆ. ಗ್ರಾಚಾರಕ್ಕೆ ಇವಳ ಕೈಯಲ್ಲಿ ನಾನೇ ಸಿಕ್ಕಾಕೋತೀನಿ. ಸುಮ್ನಿರೆ, ಚಿಕ್ಕ ಮಗು ತರ ಆಡ್ಬೇಡ. ಇಬ್ರು ಸರಿಗಿದ್ದೀರಾ. ಬಾ ಕೃಷ್ಣ, ಜಗಳ ಆಡಿ ಸುಸ್ತಾಗಿರ್ತೀಯ, ಚಕ್ಲಿ ಕೊಡ್ತೀನಿ ತಿನ್ನುವಂತೆ. ಹೋಗ್ ನುಂಗು. ಏನಂಟಿ ಇಷ್ಟೊತ್ತು ತಿಂಡಿ ಮಾಡ್ಬಿಟ್ಟಿದ್ದೀರಾ? ನಾಳೆ ಗೋಕುಲಾಷ್ಟಮಿ ಅಲ್ವೇನೋ, 21 ಬಗೆ ತಿಂಡಿ ಮಾಡ್ಬೇಕು. ಓಹ್, ಕೃಷ್ಣ ಬರೀ ಹುಡುಗಿರ್ ವಿಷಯದಲ್ಲಿ ಮಾತ್ರ ರಸಿಕ ಅನ್ಕೊಂಡಿದ್ದೆ, ಆದ್ರೆ ತಿಂಡಿ ವಿಷಯದಲ್ಲೂ ರಸಿಕನಾ? ಹೇ ಹೇ,
ನಾನು ಹೇಳಿದ್ದು ಈ ಆರ್ ಮ್ಯೂಸಿಕ್ ಕೃಷ್ಣನಲ್ಲಪ್ಪ, ಆ ಫ್ಲೂಟು ಕೃಷ್ಣನ್ನ. ಈ ಕೃಷ್ಣ ಏನ್ ಸಾಮಾನ್ಯದವನಲ್ಲಪ್ಪ, ಕಳ್ಳ ಕೃಷ್ಣ. ಹೋದ ವರ್ಷ ಹಬ್ಬಕ್ ಬರ್ತೀನಿ ಬರ್ತೀನಿ ಅಂತ ಕೈ ಕೊಟ್ಟ. ಹಬ್ಬಕ್ ತಾನೆ, ನಾಳೆ ಹೇಗಿದ್ರು ರಜಾ ಇದೆ, ಬರ್ತೀವಿ ಬಿಡಿ ಅಂಕ. ಗ್ಯಾರಂಟಿನ? 100%. ಗೋಕುಲಾಷ್ಟಮಿ ಅಂದ್ಮೇಲೆ ಗೋಪಿಕಾಸ್ತ್ರೀಯರು ಇರ್ತಾರ ಅಂಕಲ್? ಕೃಷ್ಣ ಇದ್ಮೇಲೆ ಗೋಪಿಕಾಸ್ತ್ರೀಯರು ಇದ್ದೇ ಇರ್ತಾರೆ. ಇರ್ತಾರಂತೆ. ಎಲ್ಲ ನಿನ್ ಸಿಸ್ಟರ್ಸ್ ಕಣೋರ. ಹೇ ಲೈನ್ ಸಿಕ್ತು. ಹಲೋ, ಆರ್ ಮ್ಯೂಸಿಕಾ? ಸ್ವಲ್ಪ ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ? ಹಾ ಮಾಡ್ತೀನಿ ಸರ್. ಕಮ್ಮಿ ಮಾಡು ಕಮ್ಮಿ ಮಾಡಿದ್ರಾ? ಹಾ ಮಾಡ್ದೆ ಸರ್. ಓಕೆ, ಯಾರು ಮಾತಾಡ್ತಿರೋದು? ನಿಮ್ ಹೆಸರೇನು? ನನ್ನ ಹೆಸರು ರಮ್ಯಾ ಅಂತ ಸರ್. ಓಕೆ ರಮ್ಯಾ ಅವರೇ, ಇವತ್ತಿನ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಲ್ಲ? ಹಾ ಗೊತ್ತು ಸರ್. ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ ಅಂತ. ಕರೆಕ್ಟ್. ನಿಮ್ಗೆ ಮದ್ವೆ ಆಗಿದೆಯಾ ರಮ್ಯಾ ಅವರೇ? ಇನ್ನೂ ಇಲ್ಲ ಸರ್. ಹಾಗಾದ್ರೆ ಹೇಳಿ, ನಿಮ್ ದೃಷ್ಟಿಲಿ ಯಾವ್ದು ಬೆಟ್ರು? ಅರೇಂಜ್ ಮ್ಯಾರೇಜ್ ಬೆಟ್ರು ಸರ್. ಓಕೆ ರಮ್ಯಾ ಅವರೇ, ನಿಮ್ಮ ಅನಿಸಿಕೆಗೆ ತುಂಬಾ ಥ್ಯಾಂಕ್ಸ್. ಇದೇ ತರ ಕಾರ್ಯಕ್ರಮ ನೋಡ್ತಾ ಇರಿ. ಈಗ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಹಾಕ್ತಿವಿ, ನೋಡಿ ಮಸ್ತ್ ಮಜಾ ಮಾಡಿ. ಹಲೋ. ಹಾಯ್. ಸನ್ಸೆಟ್ಟು, ತಂಬೂರಿ, ವಾಯ್ಸ್ ಎಷ್ಟು ಚೆನ್ನಾಗಿದೆ. ಇನ್ ಫೇಸ್ ಕಟ್ ಎಷ್ಟು ಚೆನ್ನಾಗಿರ್ಬೋದು. ಅಪ್ಪಿ ತಪ್ಪಿ ಕೂತ್ಬಿಟ್ರೆ ರಾಮ ರಾಮ, ನಿನ್ ಲೈಫು ಸೆಟ್ಲು ಕಣೋ. ಶಬಾಷ್, ಟ್ರೈ ಮಾಡೋಣ. ಹಲೋ ಮೇಡಮ್, ನನ್ನ ಹೆಸರು ರಾಮ್ ಅಂತ, ಕೃಷ್ಣನ ಕ್ಲೋಸ್ ಫ್ರೆಂಡ್. ನೋಡೋದಕ್ಕೆ ಅವನಿಗಿನ್ನ ಹ್ಯಾಂಡ್ಸಮ್ ಆಗಿರ್ತೀನಿ, ಸಂಬಳನೂ ಅವನಿಗಿನ್ನ ಜಾಸ್ತಿ ಬರುತ್ತೆ. ಆದರೆ ಅವನು ಸ್ಕ್ರೀನ್ ಮುಂದೆ ಎಕ್ಸ್ಪೋಸ್ ಆಗಿದ್ದಾನೆ, ನಾನು ಸ್ಕ್ರೀನಿಂದ ಎಕ್ಸ್ಪ್ಲೋರ್ಡ್ ಆಗಿದ್ದೀನಿ. ನೀವು ಎಸ್ ಅಂದ್ರೆ ಹಿಂದೆನೂ ಬೇಡ ಮುಂದೆನೂ ಬೇಡ, ಡೈರೆಕ್ಟ್ ಆಗಿ ಮೀಟ್ ಮಾಡೋಣ. ಏನಂತೀರಾ? ಯಾವುದೇ ಹುಡುಗಿ ಫೋನ್ ಮಾಡಿದ್ರು ಹೀಗೆ ಮಾತಾಡ್ತೀರಾ? ಚಿಚಿ ಎಲ್ಲಾದ್ರೂ ಉಂಟಾ? ನಿಮ್ಮ ಹತ್ರ ಮಾತ್ರ. ಅದೇನು? ನಿಮ್ ವಾಯ್ಸ್ ಕೇಳ್ತಾ ಇದ್ರೆ ನಮ್ಮಿಬ್ಬರದು ಜನ್ಮ ಜನ್ಮಾಂತರದ ಅನುಬಂಧ ಅಂತ ನನ್ನ ಹಾರ್ಟ್ ಹೇಳ್ತಾ ಇದೆ. ಸ್ವಲ್ಪ ನಿಮ್ MD ನಂಬರ್ ಕೊಡ್ತೀರಾ? ಯಾಕೆ? ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ನನ್ ಹಾರ್ಟ್ ಹೇಳ್ತಾ ಇದೆ. ನೀವು ಕೃಷ್ಣ ಹತ್ರ ಮಾತಾಡ್ಬೇಕು ಅಂದ್ರಲ್ಲ, ಜಸ್ಟ್ ಮಿನಿಟ್, ಇದು ಕೊಟ್ಟೆ. ಯಾರೋ ಮೆಂಟ್ಲಿ ಕೇಸ್, ಡಬ್ಬಾ ವಾಯ್ಸ್. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು? ಪ್ರೀತಿ. ಓ ಹೇಳಿ ಮೇಡಮ್. ಅವತ್ತು ಹೆಸರು ಹೇಳದೆ ನನಗೆ ಚಳ್ಳೆ ಹಣ್ಣು ತಿನ್ಸಿದ್ರಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀವಿ ಅಂತ ಅರ್ಥ ಮಾಡ್ಕೊಂಡು ಮಾತಾಡಿ. ಇವತ್ತಿನ ನಮ್ ವಿಷಯ ಏನು ಅಂದ್ರೆ ಲವ್ ಅಲ್ಲ ಮೇಡಮ್, ಮ್ಯಾರೇಜ್. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಇವೆರಡರಲ್ಲಿ ಯಾವ್ದು ಬೆಟ್ರು ಅಂತ ನಿಮ್ಮ ಅಭಿಪ್ರಾಯ? ಲವ್ ಮ್ಯಾರೇಜ್. ಯಾಕೆ ಅಂತ ಕೇಳ್ಬೋದಾ ಮೇಡಮ್? ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ, ಅದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಯಾವಾಗ್ಲೂ ಸಖತ್ ತಮಾಷೆ ಮಾಡ್ತೀರಾ. ತಮಾಷೆ ಅಲ್ಲ ಕೃಷ್ಣ, ರಿಯಲಿ ಐ ಲವ್ ಯು ಸೋ ಮಚ್. ಹಲೋ ಸಾರಿ ಪ್ರೀತಿ ಅವರೇ, ಲೈನ್ ಕಟ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಮಾತಾಡೋಣ. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಾನೇ. ಏನಮ್ಮಣ್ಣಿ, ಮನೆ ಹತ್ರ ನೋಡಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದೆ, ಈಗೇನ್ ಹೇಳ್ತೀಯ? ಓಹ್ ಅದ್ ಸರಿ, ಅವರೆಲ್ಲ ಯಾಕೆ ಕಟ್ಟಿಸ್ಕೊಂಡ್ ಬರ್ತಿದಾರ ನಿನ್ನ? ಅವ್ರ ಹತ್ರನು ಕಿರಿಕಾ? ಓ ಸ್ಟಾಪ್. ಏನಣ್ಣ ಇಷ್ಟೊಂದು ಫಾಸ್ಟ್ ಆಗಿದ್ದೀರಾ? ಇವಳಿಗೆ ಫಾಸ್ಟ್ ಅಲ್ದೆ ಇನ್ನೇನು ರೋಸ್ ಹಿಡ್ಕೊಂಡು ಸ್ಲೋ ಮೋಷನ್ ಅಲ್ಲಿ ಬರ್ಬೇಕಾಗಿತ್ತಾ? ನಮ್ ಹುಡುಗ ಒಂಚೂರು ಮೈ ಮುಟ್ಟಿದಕ್ಕೆ ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಟಿದ್ದಾಳೆ. ಮೈ ಮುಟ್ಟಿದ್ರೆ ಮೈ ಏನ್ ಸೌದೋಗ್ತಿತ್ತಾ? ಅದು ಕರೆಕ್ಟ್. ಮನುಷ್ಯ ಒಳ್ಳೆ ಕೆಲ್ಸಕ್ಕೆ ಸ್ಲೋ, ಕೆಟ್ಟ ಕೆಲ್ಸಕ್ಕೆ ತಾನೆ ತುಂಬಾ ಫಾಸ್ಟ್. ಅವನ ಹತ್ರ ಏನ್ ಮಾತು? ಹೇಳ್ಕೊಂಬರೋ ಅವಳನ್ನ. ನಮ್ಮ ಹುಡುಗಂಗ ಚಪ್ಪಲಿ ಹೊಡಿತೀಯ ನೀನು?
ಗುರು ಆರ್ ಮ್ಯೂಸಿಕ್ ಕೃಷ್ಣಗಳು ನೋಡ್ದಲ್ ಗುರು ನಾವೆಲ್ಲ ನಿಮ್ ಫ್ಯಾನ್ಸ್ ಗುರು. ರೇಪ್ ಮಾಡೋರೆಲ್ಲ ನನ್ನ ಫ್ಯಾನ್ಸ್ ಅಂತ ಗೊತ್ತಾಯ್ತು ಅಂದ್ರೆ ಅದೇ ಚಪ್ಪಲಿ ತಗೊಂಡು ನನ್ಗೆ ಹೊಡಿತಾಳೆ. ಸಾರಿ ಕೃಷ್ಣ, ನೀವು ಬೇಜಾರು ಮಾಡ್ಕೋಬೇಡಿ. ಕೃಷ್ಣ ಫೋನ್ ಮಾಡ್ತೀನಿ, ನಾಳೆ ಟಿವಿಲಿ ಮಾತಾಡೋಣ. ನಿನ್ ಪುಣ್ಯ ನಾನು ಬಂದೆ, ನಿನ್ ಬಚಾವಾದ. ಇಲ್ಲ ಅಂದಿದ್ರೆ ಮುಗಿತಾ ನಿನ್ ಡ್ರಾಮ? ಏನ ಡ್ರಾಮಾನ? ಹೌದು. ಕಾಲೇಜಿಗೆ ಬಂದು ನನ್ ಸ್ಕೂಟಿನ್ ಪಂಚರ್ ಮಾಡೋದು, ನಾನ್ ಸ್ಕೂಟಿನ್ ತಳ್ಕೊಂಡು ಪಕ್ಕದಲ್ಲಿರೋ ಗ್ಯಾರೇಜ್ ಹೋಗೋದು, ಅಲ್ಲಿ ಈ ಪೊರ್ಕಿಗಳು ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ ಬರೋದು, ನಾನು ಅವ್ರಿಗೆ ಚಪ್ಪಲಿ ಹೊಡೆದ ತಕ್ಷಣ ಅವ್ರು ನನ್ನ ನಟಿಸ್ಕೊಂಡ್ ಬರೋದು. ಅದೇ ಟೈಮಿಗೆ ನೀನ್ ಬಂದು ಹೆಲ್ಮೆಟ್ ತೆಗಿದೆ ಪ್ರೇಮಲೋಕದ ರವಿಚಂದ್ರನ್ ತರ ಫೈಟ್ ಮಾಡೋದು. ಕೊನೆಗೆ ಹೆಲ್ಮೆಟ್ ತೆಗ್ದಾಗ ಅವರೆಲ್ಲ ನಿನ್ ಫ್ಯಾನ್ಸ್ ಅಂತ ಪೋಸ್ ಕೊಡೋದು. ಇದನ್ನೆಲ್ಲ ನೋಡಿ ಥ್ರಿಲ್ ಆಗಿ ಜೂಹಿ ಚಾವ್ಲಾ ತರ ನಾನ್ ಓಡ್ ಬಂದು ನಿನ್ಗೆ ಐ ಲವ್ ಯು ಹೇಳೋದು. ಇದೇ ತಾನೇ ನಿನ್ ಮಾಸ್ಟರ್ ಪ್ಲಾನು? ಹಲೋ ಮೇಡಮ್, ಹೋಲ್ಡ್ ಆನ್. ಒಳ್ಳೆ ಬ್ರೇಕ್ ಫೇಲ್ಯೂರ್ ಆಗಿರೋ ಲೋಡ್ ಲಾರಿ ತರ ಓಡ್ಬೇಡಿ. ಹಾಯ, ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ನಿನ್ನ ಲವ್ ಮಾಡೋದ್ಕಿಂತ ನಂದಿ ಬೆಟ್ಟಕ್ಕೆ ಹೋಗಿ ಟಿಪ್ಪು ಡ್ರಾಪ್ ಇಂದ ಬೀಳೋದು ಎಷ್ಟೋ ವಾಸಿ. ಏನೋ ಓನರ್ ಮಗಳು 1-2 ತಿಂಗಳು ಬಾಡಿಗೆ ಕೊಡೋದು ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ಒಳ್ಳೆ ಎಲಿಜಬೆತ್ ರಾಣಿ ತರ ಪೋಸ್ ಕೊಡ್ತೀಯ. ಇವೆಲ್ಲ ಬೇಡ ಮಣಿ. ಹಾಯ, ಹಲೋ. ಹಾಯ್ ಕೃಷ್ಣ. ಅದೇ ಸನ್ಸೆಟ್ ತಂಬೂರಿ. ಅವಳು ಇವನ್ನ ಬಿಡ್ತಾ ಇಲ್ಲ, ಇವಳು ನನಗ್ ಬೀಳ್ತಾ ಇಲ್ಲ. ಅನ್ಯಾಯವಾಗಿ ಮಿಸ್ ಆಗ್ಬಿಡ್ತಾ ಇದೆಯೇ. ಏನ್ ಮಾಡ್ಲಿ? ಹಾ, ಐಡಿಯಾ. ನಾನೇ ಕೃಷ್ಣ ಅಂತ ಹೇಳ್ಬಿಟ್ರೆ ಅವಳು ಖಂಡಿತ ಹಳ್ಳಕ್ಕೆ ಬಿದ್ದೇ ಬೀಳ್ತಾಳೆ. ಇವನಿಗೇನಾರು ಗೊತ್ತಾಗ್ಬಿಟ್ರೆ ಮೇಕೆದ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಜಮಾಯಿ ರಾಜ. ಹಲೋ ಪ್ರೀತಿ, ಹೇಗಿದ್ದೀರಾ? ನಿಮ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ ಫೋನ್ಗೋಸ್ಕರನಾ? ಹೌದು ಕಣ್ರಿ, ನಿಮ್ ಫೋನ್ಗೋಸ್ಕರನೇ. ನಿಮ್ ಪರ್ಸನಲ್ ನಂಬರ್ ನನಗ್ ಸಿಕ್ಕಿದೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಅದು 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 ಜಿಂಚಕ್ಕ ಯಾರು? ಯಾಕೆ? ಏನ್ ಮಾತಾಡ್ತೀರ ನೀವು? ಕೃಷ್ಣ ಸ್ಪೀಕಿಂಗ್. ಕೃಷ್ಣ ವಾಯ್ಸ್ ಚೇಂಜ್ ಮಾಡಿದ್ರೆ ಕಾಗೆ ಕೋಗಿಲೆ ಆಗಲ್ಲ. ಮರ್ಯಾದೆಯಿಂದ ಕೃಷ್ಣಗ್ ಫೋನ್ ಕೊಡ್ತೀರಾ ಇಲ್ಲ MD? ಇಷ್ಟು ಸಣ್ಣ ವಿಷಯಕ್ಕೆ MD ಎಲ್ಲ ಯಾಕೆ? ನಿಮ್ಮ ಕೃಷ್ಣ ತಾನೇ ಬೇಕು. 2 ಮಿನಿಟ್ಸ್ ಮಿಂಚಿನ ಓಟದಲ್ಲಿ ಕೊಟ್ಬಿಡ್ತೀನಿ. ಮಚ್ಚಿ ಫೋನು ಕೊಡು. ಹಲೋ. ಏನ್ ಡಾರ್ಲಿಂಗ್ ಇಷ್ಟೊಂದ್ ಆಗ್ತಾ ಇದ್ದೀರಾ? ಹಾ, ನೀನಾ? ನನ್ ಪರ್ಸನಲ್ ನಂಬರ್ ಯಾರು ಕೊಟ್ರು ನಿನ್ಗೆ? ನಿನ್ ನಂಬರ್ ಇನ್ ಸ್ವಿಸ್ ಬ್ಯಾಂಕ್ ಕೋಡ್ ಬೇಡ. ಲವ್ ಮಾಡಿದ್ಮೇಲೆ ಫೋನ್ ನಂಬರ್ ಕಲೆಕ್ಟ್ ಮಾಡೋದು ದೊಡ್ಡ ವಿಷಯನಾ? ನೋಡಿ, ನೀವು ನನಗೆ ಫೋನ್ ಮಾಡಿ ಬೇಡದಿರೋ ವಿಷಯ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಏನ್ ಇಷ್ಟ ಹೇಳಿ, ಅದ್ನೇ ಮಾಡ್ತೀನಿ. ನೀವು ನನಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ ಅದೇ ದೊಡ್ಡ ಉಪಕಾರ ಆಗುತ್ತೆ. ಅದ್ಯಾಕ್ ಸಾಧ್ಯ ಡಾರ್ಲಿಂಗ್? ನಾನ್ ನಿನ್ ಲವ್ ಮಾಡ್ತಾ ಇದ್ದೀನಿ, ನಿನ್ನೆ ಮದ್ವೆ ಆಗ್ಬೇಕು ಅಂತಿದ್ದೀನಿ. ನಿನ್ ಮಕ್ಳಿಗೆ ತಾಯಿಯಾಗಿ, ನಿನ್ ಮೊಮ್ಮಕ್ಳಿಗೆ ಅಜ್ಜಿಯಾಗಿ, ನೀನ್ ಬದುಕಿರೋವರೆಗೂ ನಿನ್ ಜೊತೆನೆ ಮಣ್ಣಲ್ ಮಣ್ಣಾಗ್ಬೇಕು ಅಂತಿದ್ದೀನಿ. ಹಲೋ, ಪ್ಲೀಸ್ ಸ್ಟಾಪ್ ಇಟ್. ಹಲೋ ಹಲೋ ಹಲೋ. ಲೋ ಮಗ, ಅದಕ್ಕೆ ಯಾಕೋ ಇಷ್ಟೊಂದು ಟೆನ್ಷನ್ ಆಯ್ತಾ ಇದೆಯಾ? ಆ ಹುಡುಗಿ ವಾಯ್ಸ್ ಕೇಳ್ತಾ ಇದ್ರೆ ಮೋಸ್ಟ್ಲಿ ಅವಳು ಚೆನ್ನಾಗಿರ್ಬೇಕು ಅನ್ಸುತ್ತೆ. ಬಿಡು, ಒಂದ್ ಕೆಲಸ ಮಾಡು, ಆ ಹುಡುಗಿನ ಮೀಟ್ ಮಾಡು, ಮಾತಾಡ್ಸು. ಇಷ್ಟ ಆದ್ರೆ ಲವ್ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು. ಅದಕ್ಕೇನಂತೆ? ಒಂದ್ ಕನ್ಫರ್ಮ್ ಆಯ್ತು ಕಣ. ಏನು? ಆ ಹುಡುಗಿಗೆ ನನ್ನ ನಂಬರ್ ಹ್ಯಾಕ್ ಸಿಕ್ತು ಅಂತ. ಹೆಂಗ್ ಸಿಕ್ತು? ನಮ್ಮ ಆಫೀಸ್ ಫೋನ್ ಅಲ್ಲಿ ಅವಳ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಆಗುತ್ತೆ. ಅದನ್ನ ನೋಡೋದು ನೀನ್ ಒಬ್ನೇ ಅಲ್ಲ? ಹೌದು. ಅಂದ್ರೆ ಏನಂದ್ರೆ ಆರ್ ಮ್ಯೂಸಿಕ್ ಕೃಷ್ಣ. ಹಲೋ ಕೃಷ್ಣ. ಹಲೋ. ಕೃಷ್ಣ ಬಂದ ಬಾಳ ಮಾತಾಡ್ಸೋಣ. ಹಲೋ ಹಲೋ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಪ್ರೋಗ್ರಾಮ್ ಸೂಪರ್. ಇವನ್ ಫೋನ್ ಕಾಲ್ಸ್ನೆಲ್ಲ ಕನೆಕ್ಟ್ ಮಾಡೋದೇ ನಾನು. ಅದಕ್ಕೇನೀಗ? ವೆರಿ ಬ್ಯಾಡ್. ಕೃಷ್ಣ ಹೋಗಿ ಕೈ ಮೇಲ ಹೋಗೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ. ಕೃಷ್ಣ ಸರ್, ಏನ್ ಸರ್ ನಿಮ್ ಪ್ರೋಗ್ರಾಮ್ ಬಹಳ ಚೆನ್ನಾಗ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಅದ್ರಲ್ಲೂ ನೀವು ನಮ್ ಬ್ರ್ಯಾಂಡ್ ಅಂಬಾಸಿಡರ್ ಆದ್ಮೇಲಂತೂ ನಮ್ ಅಂಗಡಿ ವ್ಯಾಪಾರ ಬಹಳ ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ಟಿದೆ ಸರ್. Oh, so nice. ಜೊತೆಗೀಗ ನಿಮ್ಗೋಸ್ಕರ ಸರ್
ಇಂಪೋರ್ಟೆಡ್ ಒಂದ್ ಒಳ್ಳೆ ಡ್ರೆಸ್ ಮೆಟೀರಿಯಲ್ ತರಿಸ್ಬಿಟ್ಟಿದೀನಿ. ನನ್ನ ಸೈಜ್ ತರಿಸಿದ್ರಾ? ಸೈಜ್ 32 ತರಿಸಿದೀನಿ, ಆದ್ರೆ ದುಡ್ಡಾಗುತ್ತೆ. ಓ ಹಂಗಾರೆ ಬೇಡ. ಯಾಕೆ? ಪರ್ಸ್ ಮರ್ತು ಬಂದಿದ್ದೀನಿ. ಸರ್ ನಿಮ್ಗೆ ಏನ್ ಬೇಕು ಹೇಳಿ ಸರ್, ಹಾಟ್ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್? ಏನ್ ಬೇಡ ಸರ್. ನಾನು ಏನೋ ನೀನು ಅವ್ರ ವಯಸ್ಸಾದವ್ರ ಪಾಪ ಅಷ್ಟು ಪ್ರೀತಿಯಿಂದ ಕೇಳ್ತಾ ಇದಾರೆ, ಬೇಡ ಅಂತೀಯ? ಸರ್ ಒಂದು ಫುಲ್ ಬಾಟಲ್ ಹಾಟ್ ಡ್ರಿಂಕ್ಸ್ ಅಂದ್ರೆ ಕಾಫಿ, ಟೀ, ರಮ್ಮು, ವಿಸ್ಕಿ ಅಲ್ಲ. ಕಂಜೂಸ್ ನನ್ನ ಮಗ. ಹಂಗಾರೆ ಕೂಲ್ ಡ್ರಿಂಕ್ಸೇ ಬೆಟ್ರು. ಶಿವ 2 ಪೆಪ್ಸಿ ತಗೊಂಬಾ. ಅದನ್ನೇ ತಂದು ಬಡಿಯಪ್ಪ. ಸರ್ ನಿಮ್ಗೆ ಯಾವ ಡ್ರೆಸ್ ಮೆಟೀರಿಯಲ್ ಬೇಕು ಅದು ಸೆಲೆಕ್ಟ್ ಮಾಡಿ ಸರ್. ಓಕೆ ಸರ್. ಹಲೋ. ಹಾಯ್ ಕೃಷ್ಣ. ಹಲೋ. ನಿನ್ ಟೀ ಶರ್ಟ್ ಸೂಪರ್, ನಿನ್ ಶೂಸ್ ಮಾರ್ವೆಲಸ್, ನಿನ್ ಹೇರ್ ಸ್ಟೈಲ್ ಅಂತೂ ಬೊಂಬಾಟ್. ನೀನ್ ಇವತ್ತು ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಾ ಇದೀಯ ಗೊತ್ತಾ? ಏಯ್ ಹಾಗೆ ನಿನ್ ಹಿಂದೆ ಆ ಬ್ಲಾಕ್ ಟೀ ಶರ್ಟ್ ಹುಡುಗಿ ನೋಡು, ನಿನ್ನೆ ತಿನ್ನೋ ತರ ನೋಡ್ತಾ ಇದ್ದಾಳೆ. ನಾನ್ ನಿನ್ ಮದ್ವೆ ಆದ್ಮೇಲೆ ಯಾರಾದ್ರೂ ಈ ತರ ನೋಡಿದ್ರೆ ಅವ್ರ ಕಣ್ಣೆ ಕಿತ್ತಾಕ್ಬಿಡ್ತೀನಿ. ಏನ್ ಹಾಗ್ ನೋಡ್ತಾ ಇದೀಯಾ? ನನ್ನನ್ ಕ್ಯಾಚ್ ಮಾಡೋಣ ಅಂತನಾ? ಸಾರಿ, ನೀನ್ ಐ ಲವ್ ಯು ಅಂತ ಹೇಳೋವರೆಗೂ ನಾನ್ ನಿನಗ್ ಸಿಗಲ್ಲ. ಅಲ್ಲಿವರೆಗೂ ಇದೇ ತರ ನಾನ್ ನಿನ್ ಕಾಡ್ತಾನೆ ಇರ್ತೀನಿ. ಓಕೆ ಓಕೆ, ಟೆನ್ಷನ್ ಆಗ್ಬೇಡ. ಡ್ರೆಸ್ ಸೆಲೆಕ್ಟ್ ಮಾಡು. ನಿನ್ ಎದುರುಗಡೆ ಆ ಗ್ರೀನ್ ಅಂಡ್ ಗ್ರೀನ್ ಟೀ ಶರ್ಟ್ ಇದೆಯಲ್ಲ, ಅದು ನಿನ್ ಸ್ಟ್ರೆಚರ್ ನನ್ ಸೀರೆಗೂ ಸಖತ್ ಮ್ಯಾಚ್ ಆಗುತ್ತೆ. ಆಲ್ ಲೋಕಲ್ ಬ್ರ್ಯಾಂಡ್ಸ್. ಹಾ, ಈ ಟಿ ಶರ್ಟ್ ಸುನಾಮಿನಿಗೆ ನಾನೇ ಕೊಟ್ಟಿದ್ದು. ಬೇರೆ ಯಾವ್ದಾರು ಇದೆಯಾ? ಯಾಕೋ ಅವಳೆಲ್ಲೋ ಯಾರು? ಅದೇ ಪ್ರೀತಿ. ಹೌದಾ? ಕೊಡಲಿ, ಸರಿಯಾಗಿ ಜಡಾಯಿಸ್ತೀನಿ. ಅವಳಿಂದ ಬರೀ ಒದೆ ತಿನ್ನೋದಾಗಿದೆ. ಅಯ್ಯೋ, ಇಲ್ಲೆಲ್ಲೋ ಪಬ್ಲಿಕ್ ಬೂತಿಂದ ಫೋನ್ ಮಾಡಿದ್ದಾಳ ಅವಳು. ಪಬ್ಲಿಕ್ ಬೂತ? ಎಲ್ಲಿ ತಿರ್ಗ್ಬೇಡ, ಹೇಳ್ದಲ್ಲ ಇಲ್ಲೆಲ್ಲೋ ಇದ್ದಾಳಂತ. ನೋಡು, ಅವಳು ಗ್ರೀನ್ ಅಂಡ್ ಗ್ರೀನ್ ಬಟ್ಟೆ ಹಾಕೊಂಡಿದ್ದಂದ್ರೆ ಕ್ಲಿಕ್ ಕೊಟ್ಟಿದ್ದಾಳೆ. ಹೌದಾ? ಓಕೆ, ಕಂಡಿಡಿಬೇಕು. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಬರ್ತೀನಿ. ಸಿಕ್ಕಾಕೋತಾಳೆ. ಎಸ್, ಓಕೆ. ಗ್ರೀನ್ ಅಂಡ್ ಗ್ರೀನ್. ಯಾ ಯಾ. ಹಲೋ. ಹಲೋ, ನೀನ್ ಐ ಲವ್ ಯು ಅಂತ ಹೇಳೋವರೆಗೂ ನಾನ್ ನಿನ್ ಕೈಗೆ ಸಿಗಲ್ಲ ಕೃಷ್ಣ. ಬಾಯ್. ಹಲೋ ಹಲೋ ಹಲೋ. ಎಕ್ಸ್ಕ್ಯೂಸ್ ಮೀ. ಇಡಿಯಟ್. ಸರ್ಚಿಂಗ್ದಲ್ಲಿ ಕಲರೇ ಮರ್ತೋಯ್ತು. ಗ್ರೀನ್ ಅಂಡ್ ಗ್ರೀನ್. ಇನ್ನೆಲ್ಲಪ್ಪ ಹುಡ್ಕನ ಇವಳನ್ನ, ಎಲ್ಲೂ ಕಾಣಿಸ್ತಾನೆ. ಗ್ರೀನ್ ಅಂಡ್ ಗ್ರೀನ್, ಗ್ರೀನ್ ಅಂಡ್ ಗ್ರೀನ್. ಇವಳೇ ಇರ್ಬೇಕು. ಎಕ್ಸಾಕ್ಟ್ಲಿ. ನಿಲ್ಲು ನಿಲ್ಲೇ, ಓ ಸಸ್ಪೆನ್ಸ್ ರಾಣಿ. ಜಸ್ಟ್ ಮಿಸ್ ಆಗ್ಬಿಟ್ಲಲ್ಲ. ಎಕ್ಸ್ಕ್ಯೂಸ್ ಮೀ. ಏನಪ್ಪ ಇದು ಗಬ್ಬು ವಾಸನೆ? ಯಾವನ ಹುಚ್ಚನನ್ ಮಗ ಅಂತ ಕಾಣಿಸುತ್ತೆ. ಮಸ್ತ್ ಮಜಾ ಮಾಡಿ. ಈ ಮಾಸ್ಟರ್ ಪೀಸ್ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಕೇಳ್ದಂಗಿದೆಯಲ್ಲ ಅಲ್ಲ, ದಿನ ನೀನ್ ಕೇಳ್ತಾರೋ ಅದೇ ಮಾಸ್ಟರ್ ಪೀಸ್ ವಾಯ್ಸ್. ನಾನ್ ರಾಮಗಳು. ಏನಾಯ್ತು ಗಬ್ಬು? ಅದು ನಿಲ್ಲು ನಿಲ್ಲೇ, ಓ ಸಸ್ಪೆನ್ಸ್ ರಾಣಿ. ಅಯ್ಯೋ, ಕಳ್ಳ ಕಳ್ಳ. ಕಳ್ಳನ? ಯಾವ ಕಳ್ಳ? ಏನು ಕಳ್ಳ? ಸಾರಿ ಮೇಡಮ್, ನಾನು ಕಳ್ಳ ಅಲ್ಲ.
ನಾನು ಯಾರು? ನಾನು ಯಾರು? ನನಗೂ ಅದೇ ಡೌಟ್ ಕಣ. ನೀನ್ ಮಧ್ಯೆ ಮಾತಾಡ್ಬೇಡ. ಹುಟ್ಟದಾಗಿಂದ ನಮ್ಮ ಅಪ್ಪನ ಜೋಬಲ್ಲಿ ₹1 ಕದ್ದವನಲ್ಲ ನಾನು. ಅಂತದ್ರಲ್ಲಿ ಇವತ್ತು ಒಂದು ಹೆಣ್ಣಿನ ಮುಂದೆ ಕಳ್ಳ ಅನಿಸ್ಕೊಂಡ್ಬಿಟ್ಟೆ. ಊರವ್ರ ಡ್ಯಾಶ್ ಎಲ್ಲ ಅರಿಯೋ ಮೋರಿಂಗ್ ಬಿಸಾಕಿದ್ರು. ಅದ್ರ ವಾಸನೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ಪೆನಾಯಿಲ್ ಅಲ್ಲ ಆಸಿಡ್ ಹಾಕ್ತಿಕ್ಕಿದ್ರು ಹೋಗೋದಿಲ್ಲ. ಇಷ್ಟೆಲ್ಲ ಆಗಿದ್ದು ಆ ಸಸ್ಪೆನ್ಸ್ ರಾಣಿಯಿಂದ. ಅವಳೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಅವಳದೇ ಅನ್ಸುತ್ತೆ ಫೋನ್. ಮಚ್ಚನೋ ನೀನ್ ಎತ್ತಬೇಡ, ನಾನು ಎತ್ತೀನಿ. ಇನ್ನೊಂದ್ಸಲ ಲೈಫಲ್ಲಿ ಅವಳು ಯಾರಿಗೂ ಫೋನ್ ಮಾಡಬಾರ್ದು. ಹಂಗೆ ಉಗಿದು ಉಪ್ಪಿನಕಾಯಿ ಹಾಕಿ ಜಡಾಯಿಸ್ತೀನಿ. ಅಲಾ ಅಲೋ. ಹಲೋ, ಹಾಯ್, ಹೇಗಿದ್ದೀರಾ? ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಹಾ, ನಿಮ್ಮ ವಾಯ್ಸು ಕುಕ್ಕು ಕುಕ್ಕು ಕೋಗಿಲೆ. ಈ ನಿಮ್ಮ ನಗು ಕೇಳ್ತಾ ಇದ್ರೆ ತಬಲ ಬಾರಿಸ್ತೀನಿ ಅಂತ ಹೇಳಿ ಪಿಟೀಲ್ ಕೂತಾ ಇದ್ಯಾ? ಬಚ್ಚಿ ಬಚ್ಚಿ ಬೇಡ ಕಣೋ, ಹೆಣ್ಮಕ್ಳಿಗೆ ಬೈದ್ರೆ ಒಳ್ಳೇದಾಗಲ್ಲ. ಏನೇ ಮಿಟಿಕ್ಲಾಡಿ? ಅಯ್ಯೋ ಪಾಪ, ಹೆಣ್ಮಗು ಬೈಬಾರ್ದು ಅಂತ ನಾನು ಸುಮ್ನಿದ್ರೆ ಕಾಲ್ ಮೇಲೆ ಕಾಲ್ ಮಾಡಿ ನಾನು ಪ್ರಾಣ ತಿಂತಾ ಇದ್ಯಾ? ಲವ್ ಮಾಡಕ್ ನಾನೇ ಬೇಕಾ ನಿನ್ಗೆ? ಪ್ರಪಂಚದಲ್ಲಿ ಎಷ್ಟೋ ಜನ ಹುಡುಗರು ದೇವದಾಸ್ ಆಗಿ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ದಾಡಿ ಬಿಟ್ಕೊಂಡು ಲವ್ ಲವ್ ಅಂತ ಅಲಿತಾ ಇದಾರೆ. ಅವ್ರನ್ನ ಯಾರನ್ನಾದ್ರೂ ಲವ್ ಮಾಡೆ. ಹೇ ಮಗ, ನಾನೇ ಇದ್ದೀನಿ ಕಣೋ, ದಾಡಿ ಒಂದಿಲ್ಲ ಅಷ್ಟೇ. ಎಸ್, ನನ್ ಫ್ರೆಂಡ್ ರಾಮು ಇದ್ದಾನೆ. ಟೀನೇಜ್ ಅಲ್ಲಿರೋ ನಾಯಿ ಕೂಡ ಸಿಕ್ಕಿದ್ರು ಲವ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾನೆ. ನಾಯಿನಾ? ರೇ, ನೀವ್ ನಗ್ಬೇಡ್ರಿ. ನೀವ್ ನಕ್ಕಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ರೀ, ನನ್ಗೆ ಯಾಕ್ರಿ ಟಾರ್ಚರ್ ಕೊಡ್ತೀರಾ? ನಾನ್ ಏನ್ರಿ ಅನ್ಯಾಯ ಮಾಡಿದೀನಿ ನಿಮ್ಗೆ? ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ಪ್ಲೀಸ್ ಬಿಟ್ಬಿಡ್ರಿ ನನ್ನ. ಗಂಡ ಆಗೋನು ಹೆಂಡತಿಗೆ ಹಾಗೆಲ್ಲ ಕೈ ಮುಗಿತೀನಿ ಅಂತ ಹೇಳ್ಬಾರ್ದು ಡಾರ್ಲಿಂಗ್. ಹೆಂಡತಿ ಆದವಳು ಗಂಡನ್ ಸೇವೆ ಮಾಡ್ಬೇಕು. ಓಕೆ, ನಿಂಗೆ ಮೂಡಿಲ್ಲ ಅನ್ಸುತ್ತೆ, ನಾಳೆ ಮಾತಾಡೋಣ. ಮಲಕ್ಕೋ, ಗುಡ್ ನೈಟ್. ಮೊಬೈಲ್ ಕಣೋದು. ಯಾರು ಇವಳು? ಯಾಕೆ ನನ್ ತಲೆ ತಿಂತಿದ್ದಾಳೆ? ನನ್ ತಲೆ ಕೆಟ್ಟ ಕೆರ ಹಿಡಿತಾ ಇದೆ. ನಾನು ಏನ್ ಮಾಡ್ಲಿ? ಫುಲ್ ಬಾಟ್ಲ್ ಕಣೋದು. ಮಿಲಿಟರಿ ಕ್ಯಾಂಟೀನ್ ಇಂದ ನೆನೆ ತಾನೇ ತಂದಿದ್ದು. ಏ ಮಚ್ಚಿ, ರಾಕಣೋದು ನೋಡ್ಕೊಂಡ್ ಕುಡಿಯೋ, ಆಮೇಲೆ ಕರಳು ಸುಟ್ಟೋಗುತ್ತೆ. ಅದನ್ನ ಆರ್ಸೋದಕ್ಕೆ ಫೈರ್ ಇಂಜನ್ ಕರ್ಸ್ಬೇಕಾಗತ್ತೆ. ಹಲೋ ಹಲೋ. ಕಬಡ್ಡಿ ಕಬಡ್ಡಿ, ಸುನಾಮಿ, ಈಜ್ ಬರಲ್ಲ, ಈಜ್ ಬರಲ್ಲ. ಏನಾಯ್ತಾ? ಏಯ್ ನೀನಾ? ಯಾಕೆ ಲೂಸು? ನೀನ್ ಲೂಸು, ನಿನ್ ಫ್ರೆಂಡ್ ಲೂಸು, ನಿಮ್ಮಮ್ಮ ಲೂಸು, ನಿಮ್ಮಪ್ಪ ಲೂಸು, ನಿನ್ ಇಡೀ ಫ್ಯಾಮಿಲಿ ಲೂಸು. ನನ್ನೇ ಲೂಸ್ ಅಂತೇನೋ ರಾಸ್ಕಲ್. ಹಾಕ್ತೀನಿ ನೋಡು. ಕೋತಿ ಟಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ ನಿನಗೆ. ನೀನ್ ಕುಡಿಯೋದಲ್ದೆ ಅವನ್ಗೂ ಕುಡ್ಸಿ ವಾಂತಿ ಮಾಡ್ಕೊಂಡ್ ಬಿದ್ದಿದಿರಲ್ಲ. ನಿಮ್ಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ನಾನ್ ಬಂದ್ ತೊಳಿಯಕ್ ಮುಂಚೆ ನಮ್ಮಪ್ಪ ಏನಾದ್ರು ನೋಡಿದ್ರೆ ಒದ್ದು ಮನೆ ಖಾಲಿ ಮಾಡಿಸ್ತಿದ್ರು, ಗೊತ್ತಾ? ಸಾರಿ. ಏನ್ ಸಾರಿ? ಏನ್ ಸಾರಿ? ಪಬ್ಲಿಕ್ ಫಿಗರ್ ಆಗಿದ್ಕೊಂಡು ಹಿಂಗ್ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ಕುಡಿದ್ಬಿಟ್ಟು ವಾಂತಿ ಮಾಡೋದಕ್ಕೆ ಇದೇನ್ ಮನೆ ಅನ್ಕೊಂಡೆ, ವಾಶ್ ಬೇಸನ್ ಅನ್ಕೊಂಡೆ? ಸಾರಿ, ಇದು ಅವಳ ಡೈಲಾಗ್. ಈಗ ನನ್ ಡೈಲಾಗ್. ಟಾರ್ಚರ್ ಪೂಜಾ, ಭಯಂಕರ ಟಾರ್ಚರ್. ಅದ್ಯಾರೋ ಪ್ರೀತಿ ಅಂತೆ, ಇವನ್ನ ಪ್ರೀತಿ ಮಾಡು ಅಂತ ಪ್ರಾಣ ತಿಂತಾ ಇದ್ದಾಳೆ. ಅದಕ್ಕೆ ನಗು ನಗು. ನಿನ್ಗೂ ಯಾರಾದ್ರೂ ಫೋನ್ ಮಾಡಿ ಟಾರ್ಚರ್ ಕೊಟ್ರೆ ಗೊತ್ತಾಗ್ತಿತ್ತು. ಅಲ್ಲ, ಮುಖ ನೋಡ್ದೆ ಐ ಲವ್ ಯು ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡು. ಲವ್ ಅಂತೆ ಲವ್. ನಾನ್ ಆಗಿದ್ಕೆ ಸರೋಯ್ತು. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಆ ಹುಡುಗಿ ಕೈಗೆ ಫೀಡಿಂಗ್ ಬಾಟ್ಲು ಕೊಟ್ಬಿಟ್ಟಿರೋರು. ಎಸ್, ಮೀ ಟು. ನೀನ್ ಹೀಗ್ ಮಾಡ್ತೀಯಾ ಅಂತಾನೆ ನಿನಗೆ ಯಾವ ಹುಡುಗಿರು ಬೀಳ್ತಿಲ್ಲ. ಬರ ಬರ. ಆಯ್ತಾಯ್ತಾಯ್ತು. ಮೈ ಡಿಯರ್ ಫ್ರೆಂಡ್ಸ್, ಇದುವರೆಗೂ ನಮ್ ಚಾನಲ್ಗೆ ನಮ್ದೇ ಆದ ವ್ಯೂವರ್ಶಿಪ್ ಇತ್ತು, ಆಡ್ಸ್ ಇತ್ತು, ಪ್ರೋಗ್ರಾಮ್ಸ್ ಇದ್ವು. ಆದ್ರೆ ಇನ್ನು ಮುಂದೆ ನಮ್ ದಾರಿ ಅಷ್ಟು ಸುಲಭ ಅಲ್ಲ. ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ದಿನಕ್ಕೊಂದು ಹೊಸ ಹೊಸ ಚಾನಲ್ ಲಾಂಚ್ ಆಗ್ತಾ ಇದೆ, ಹೊಸ ಹೊಸ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ನಾವಿನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು.
ಈಗಾಗಲೇ ನಮ್ಮಲ್ಲಿ ಕೆಲವರು ನಡ್ಸ್ಕೊಡ್ತಾ ಇರೋ ಟಿವಿ ಪ್ರೋಗ್ರಾಮ್ TRP ತುಂಬಾನೇ ಕುಸಿತಾ ಇದೆ. ಹೆನ್ಸ್ಫೋರ್ತ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಯುವರ್ ವರ್ಕ್. ನಮ್ಮ ಚಾನೆಲ್ ನಲ್ಲಿ ಇವತ್ತಿನವರೆಗೂ ನಂಬರ್ 1 ಪ್ರೋಗ್ರಾಮ್ ಅಂದ್ರೆ ನಮ್ ಕೃಷ್ಣ ನಡ್ಸ್ಕೊಡ್ತಾ ಇರೋ ಪ್ರೋಗ್ರಾಮ್. ಅವನ್ ಪ್ರೋಗ್ರಾಮ್ ಅಂದ್ರೆ ಆಡ್ಸ್ ಕಂಪ್ನಿನವರು ಮುಗಿ ಬೀಳ್ತಾರೆ. ನಮ್ ಕೃಷ್ಣನ್ ಪ್ರೋಗ್ರಾಮ್ TRP ಇವತ್ತಿಗೂ ನಂಬರ್ 1. ಅವನು ಮಾತಾಡೋ ರೀತಿ, ಅವನ್ ನಗಾಡೋ ಶೈಲಿ, ಅವನು ಜನಗಳಿಗೆ ಪ್ರಶ್ನೆ ಹಾಕೋ ದಾಟಿ ವಂಡರ್. ಕೃಷ್ಣ, ಫಾರ್ ದಟ್ ಐ ಅಪ್ರಿಶಿಯೇಟ್ ಯು ಲಾಟ್. TRP ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಹೊರತು ಕೃಷ್ಣನ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿಲ್ವಲ್ಲ ಸರ್? ಅದು ಜಾಸ್ತಿ ಆಗ್ತಿದೆ ಕೃಷ್ಣ, ಡೋಂಟ್ ವರಿ. ಈ ತಿಂಗಳಿಂದ ನಿನ್ ಸಂಬಳ 1,000 ರೂಪಾಯಿ ಜಾಸ್ತಿ ಮಾಡ್ತಿದ್ದೀನಿ. ಅಷ್ಟೇನಾ? ಸರಿ. ಎಕ್ಸ್ಕ್ಯೂಸ್ ಮೀ ಸರ್, ಅವನಿಗೆ 1000 ಅಂದ್ರೆ ನನಗೆಷ್ಟು ಸರ್? ನಿನ್ನ ಮೇಲೆ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ, ಸಸ್ಪೆಂಡ್ ಮಾಡೋಣ. ಇಲ್ಲ ಸರ್, ಆಕ್ಚುಲಿ ಈಗ ಕೊಡ್ತಿರೋ ಸಂಬಳನೇ ಬೇಜಾನಾಯ್ತು ಸರ್. ಈ ದುಡ್ಡನ್ನೇ ಎಲ್ಲಿಟ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಾವು ಕಂಟಿನ್ಯೂ ಮಾಡಿ ಸರ್. ಹಲೋ, ಹಾಯ್. ನೀನಾ? ನಾನೇ. ನೋಡು, ನೀನ್ ಹೀಗೆ ಪದೇ ಪದೇ ಫೋನ್ ಮಾಡಿ ನನಗೆ ತೊಂದರೆ ಕೊಡ್ತಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಕೊಡು ಕೊಡು, ಪರವಾಗಿಲ್ಲ. ಒಂದ್ಸಲಿ ಸ್ಟೇಷನ್ಗೆ ಹೋದ್ರೆ ನಿನ್ ಕರಿಯರ್ ಹಾಳಾಗುತ್ತೆ ಗೊತ್ತಾ? ಥ್ಯಾಂಕ್ಸ್ ಕೃಷ್ಣ. ಥ್ಯಾಂಕ್ಸಾ? ಮತ್ತೆ ನನ್ ಕೆರಿಯರ್ ಬಗ್ಗೆ ನಿಂಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ, ಥ್ಯಾಂಕ್ಸ್ ಹೇಳ್ಬಾರ್ದಾ? ನಿನ್ನ ಹುಚ್ಚಿನ? ಹೌದು, ನಿನ್ ಪ್ರೀತಿಯ ಹುಚ್ಚಿ. ನಿನ್ ಜೊತೆನೆ ಬದುಕ್ಬೇಕು ಅನ್ನೋ ಹುಚ್ಚಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನನ್ ಜೀವ ಸಹಿತ ಬದುಕಿರಲ್ಲ. ನೋಡು, ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ಲುಂಬಿನಿ ಗಾರ್ಡನ್ಸ್ ಬೋಟಿಂಗ್ ಸ್ಪಾಟ್ ಹತ್ರ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ 12 ಗಂಟೆ 5 ನಿಮಿಷಕ್ಕೆ ಅದೇ ನೀರಲ್ಲಿ ನನ್ನ ಡೆಡ್ ಬಾಡಿ ಮುಳುಗಿರುತ್ತೆ. ದಯವಿಟ್ಟು ಅಷ್ಟು ಮಾಡು, ನಿನ್ ಕಾಟನಾದ್ರೂ ತಪ್ಪುತ್ತೆ. ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ಲುಂಬಿನಿ ಗಾರ್ಡನ್ಸ್ ಬೋಟಿಂಗ್ ಸ್ಪಾಟ್ ಹತ್ರ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ 12:05ಕ್ಕೆ ಅದೇ ನೀರಿನಲ್ಲಿ ನನ್ನ ಡೆಡ್ ಬಾಡಿ ಮುಳುಗಿರುತ್ತೆ. ಅಕಸ್ಮಾತ್ ಸತ್ಕಿತ್ತೋದ್ರೆ? ಹಲೋ, ಬರಲ್ಲ ಅಂದೆ? ಪ್ರೀತಿ? ಹೌದು, ಪ್ರೀತಿನೇ. ಸತ್ತೋದೆ ಅನ್ಕೊಂಡ್ಯಾ? ಎಲ್ಲಿದ್ಯಾ? ಎಲ್ಲಿದ್ಯಾ ನೀನು? ಡೋಂಟ್ ಲಾಫ್ ಐ ಸೇ. ಓಕೆ ಓಕೆ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಈಗ ನಾನು ಯಾರು ಅಂತ ನಿಂಗೆ ಗೊತ್ತಾಗ್ಬೇಕು ಅಷ್ಟೇ ತಾನೇ? ಹಾಗೆ ಹಿಂದೆ ತಿರುಗಿ ನೋಡು. ಹೌದು, ನಾನೇ ನಿನ್ ಪ್ರೀತಿ. ಎಷ್ಟೋ ದಿನದಿಂದ ನನ್ನೊಳಗೆ ಬೆಳೆದು ಹೆಮ್ಮರವಾದ್ರೂ ನಿನ್ನೆದುರಿಗೆ ಈಚೆ ಬರೋಕ್ಕಾಗದೆ ಚಡ್ಪಡಿಸ್ತಾ ಇದ್ದ ಪ್ರೀತಿ. ಹೇಳಿದ್ರೆ ನೀನ್ ಎಲ್ಲಿ ತಿರಸ್ಕರಿಸ್ಬಿಡ್ತೀಯೋ ಅಂತ ಹೆದರಿ ಗುಬ್ಬಿ ಮರಿ ಥರ ಬಚ್ಚಿಟ್ಕೊಂಡಿದ್ದ ಪ್ರೀತಿ. ನೀನ್ ನೋಡ್ಲಿಲ್ಲ ಅಂದ್ರೆ ನಂಗೆ ನಿದ್ದೆ ಬರ್ತಿರ್ಲಿಲ್ಲ.
ನಿನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಂಗೆ ಊಟ ಸೇರ್ತಿರ್ಲಿಲ್ಲ. ನಿನ್ ಜೊತೆ ಸಲಿಗೆಯಿಂದ ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲಿ ಅಪ್ಪಿ ತಪ್ಪಿ ನನ್ನ ಪ್ರೀತಿನ ಹೇಳ್ಬಿಡ್ತೀನೋ ಅನ್ನೋ ಭಯ. ಅದಕ್ಕೆ ನಿನ್ ಜೊತೆ ಮಾತಾಡ್ಬೇಕು ನೋಡ್ಬೇಕು ಅನ್ನಿಸ್ದಾಗ್ಲೆಲ್ಲ ಜಗಳ ಮಾಡ್ತಿದ್ದೆ. ನಿನಗೆ ಇಷ್ಟವಾದ ತಿಂಡಿನೆಲ್ಲ ನಾನೇ ಮಾಡ್ಕೊಂಡ್ ಬಂದು ಅಮ್ಮ ಕೊಟ್ಲು ಅಂತ ಸುಳ್ಳು ಹೇಳ್ತಿದ್ದೆ. ನೀನ್ ಚೆನ್ನಾಗಿದೆ ಅಂದಾಗ್ಲೆಲ್ಲ ನಾನು ತುಂಬಾ ಥ್ರಿಲ್ ಆಗ್ಬಿಡ್ತಾ ಇದ್ದೆ. ಪ್ರೀತಿ ಜಾಸ್ತಿಯಾಗಿ ನನ್ನಿಂದ ಇನ್ ಮುಚ್ಚಿಡಕ್ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ದಾಗ ನೀನ್ ಫ್ಯಾನ್ ತರ ಫೋನ್ ಮಾಡಿ ನನ್ ಮನ್ಸಿನಲ್ಲಿರೋದನ್ನೆಲ್ಲ ಹೇಳ್ತಾ ಬಂದೆ. ಆದ್ರೆ ನಿನ್ ಪ್ರೀತಿ ಹೇಳೋಕೆ ಇಷ್ಟು ದಿನ ಕಾಯಿಸ್ಬಿಟ್ಟೆ. ಈಗ ನೀನ್ ಇಲ್ಲಿ ಬಂದಿದ್ಯಲ್ಲ, ಕನ್ಫರ್ಮ್ ಆಯ್ತು, ನೀನ್ ಕೂಡ ನನ್ ಲವ್ ಮಾಡ್ತಿದ್ಯಾ ಅಲ್ವಾ? ಇಲ್ಲ, ನಾನೇನ್ ಲವ್ ಮಾಡ್ತಿಲ್ಲ. ಪ್ಲೀಸ್ ಮತ್ತೆ ನನ್ನನ್ನು ಸತಾಯಿಸ್ಬೇಡ. ಇಲ್ಲ ಪೂಜಾ, ನಾನೇನ್ ಪ್ರೀತಿಸ್ತಾ ಇಲ್ಲ. ನಿಜವಾಗ್ಲೂ? ಹೌದು. ಹಾಗಾದ್ರೆ ಮತ್ತೆ ಯಾಕೆ ನನ್ನ ಹುಡ್ಕೊಂಡ್ ಬಂದೆ? ನನ್ನಿಂದ ಅನ್ಯಾಯವಾಗಿ ಒಂದು ಹುಡುಗಿ ಸಾಯ್ಬಾರ್ದು ಅಂತ. ಇಲ್ಲ, ನಿಂಗೆ ಯಾಕೆ ನನ್ನ ಪ್ರೀತಿ ಬೇಡ ಅಂತ ನನ್ಗೆ ಗೊತ್ತು. ಇವತ್ತು ಟಿವಿಲಿದ್ಯಾ, ನಾಳೆ ಸಿನಿಮಾಗೆ ಹೋಗ್ತೀಯಾ, ಹೀರೋ ಆಗ್ತೀಯಾ, ದೊಡ್ಡ ಸ್ಟಾರ್ ಆಗ್ತೀಯಾ. ನಿನ್ ಹಿಂದೆ ದೊಡ್ಡ ದೊಡ್ಡ ಹೀರೋಯಿನ್ಗಳು, ಶ್ರೀಮಂತ ಹುಡುಗಿರು, ಕಾರು, ಬಂಗ್ಲೆ, ಕೋಟಿ ಕೋಟಿ ಹಣ ಎಲ್ಲ ಬರುತ್ತೆ. ಅದಕ್ಕೆ ಇವಳು ಯಾಕೆ ಬೇಕು ಅನ್ನೋ ತಿರಸ್ಕಾರ ನಿನ್ಗೆ. ಆದ್ರೆ ಒಂದ್ ತಿಳ್ಕೊ, ನಿನ್ನ ನನ್ನಷ್ಟು ಪ್ರೀತಿಸೋ ಹುಡುಗಿ ಈ ಪ್ರಪಂಚದಲ್ಲಿ ಯಾರು ಸಿಗಲ್ಲ. ನಿನ್ ಮನುಷ್ಯನೇ ಅಲ್ಲ, ನಿನ್ ಹೃದಯನೇ ಇಲ್ಲ, ನಿನ್ ಪ್ರೀತಿ ಪ್ರೇಮದ ಬೆಲೆ ಏನು ಅಂತಾನೆ ಗೊತ್ತಿಲ್ಲ. ಪೂಜಾ ನಿಂತ್ಕೋ. ನಾನ್ ನಿನ್ನ ಪ್ರೀತಿಸ್ತಾ ಇರೋದು ನೀನ್ ತಿಳ್ಕೊಂಡಿರೋ ಹಾಗೆ ಹಣಕ್ಕೋಸ್ಕರ ಆಗ್ಲಿ ಹೀರೋಯಿನ್ಗೋಸ್ಕರ ಆಗ್ಲಿ ಅಲ್ಲ. ನನ್ನ ಹೃದಯದಲ್ಲಿ ಯಾವತ್ತು ವಾಸಿ ಆಗದೆ ಹಾಗೆ ಉಳ್ಕೊಂಡಿರೋ ಪ್ರೇಮದ ಗಾಯಕ್ಕೋಸ್ಕರ. ನಾನು ಸದಾ ನಗ್ನಗ್ತಾ ಎಲ್ರೂ ನಗಿಸ್ತಾ ಇರೋದನ್ನ ನೋಡಿ ಈ ಪ್ರಪಂಚದಲ್ಲಿ ನನ್ನಷ್ಟು ಸುಖ ಪುರುಷ ಬೇರೆ ಯಾರು ಇಲ್ಲ ಅಂದ್ಕೊಂಡಿದ್ದಾರೆ. ಆದ್ರೆ ಈ ಹೃದಯ ಹಗಲು ರಾತ್ರಿ ಬಿಕ್ಕಿ ಬಿಕ್ಕಿ ಅಳೋದು ಯಾರಿಗೂ ಕೇಳಿಸಲ್ಲ. ಅದ್ರ ಕಣ್ಣೀರು ಯಾರಿಗೂ ಕಾಣಿಸಲ್ಲ. ಅದಕ್ಕೆ ಕಾರಣ ಪ್ರೀತಿ. ಇದೇ ಪ್ರೀತಿ. ನಾನು ನಿನ್ನ ಹಾಗೆ ಅವಳಿಗೆ ಕೂಗಿ ಕೂಗಿ ಹೇಳಿದೆ, ಅಂಜಲಿ ಐ ಲವ್ ಯು. I love you, Anjali. Anjali, I love you. No, I hate you. ಅಂಜಲಿ, ಸಾರಿ. ಏನ್ ಸಾರಿ? ಇವತ್ ವ್ಯಾಲೆಂಟೈನ್ಸ್ ಡೇ ಅನ್ನೋದು ನೆನಪಿದೆ ತಾನೆ? ನಾನ್ ಕಾಲೇಜ್ಗೆ ಹೋಗದೆ ಬೆಳಗ್ಗೆಯಿಂದ ಕಾಯ್ತಾ ಕೂತಿದ್ದೀನಿ. ಗೊತ್ತು ಕಣ, ಈ ದೇಶದಲ್ಲಿ ಹುಟ್ಟಿದಕ್ಕೆ ಸತ್ತಿದ್ದಕ್ಕೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ರಜೆ ಕೊಡ್ತಾರೆ. ಆದ್ರೆ ಪ್ರೇಮಿಗಳಿಗಿರೋದು ವರ್ಷಕ್ಕೊಂದಿನ, ಅದಕ್ ಮಾತ್ರ ರಜೆ ಕೊಡಲ್ಲ. ಅಂತದ್ರಲ್ಲಿ ನಮ್ಮ ಬಾಸ್ಗೆ ಪ್ರೇಮಿಗಳ ದಿನಕ್ಕೋಸ್ಕರ ರಜಾ ಕೊಡು ಅಂದ್ರೆ ಕೊಡ್ತಾನ? ಕೆಲ್ಸ ಬಿಟ್ಟು ರೈಟ್ ಹೇಳು ಅಂತ. ಏನ್ ಮಾಡ್ಲಿ, ರೈಟ್ ಹೇಳಿದ್ರೆ ಕೆಲ್ಸ ಇಲ್ಲ, ಕೆಲ್ಸ ಇಲ್ಲ ಅಂದ್ರೆ ಅಡ್ವಾನ್ಸ್ ಇಲ್ಲ, ಅಡ್ವಾನ್ಸ್ ಇಲ್ಲ ಅಂದ್ರೆ ನಿನಗೆ ಗಿಫ್ಟ್ ಇಲ್ಲ. ಹೋಗ್ಲಿ, ಅಡ್ವಾನ್ಸ್ ಹತ್ರ ಕೊಟ್ರಾ? ಕೊಡದೆ ಇನ್ನೇನ್ ಮಾಡ್ತಾನೆ? 6 ದಿನದಿಂದ ಅವನಿಗೆ ಅಪ್ಲಿಕೇಶನ್ ಹಾಕಿ ಅವನ ಮುಂದೆ ಆರ್ಟಿಫಿಷಿಯಲ್ ಆಗಿ ಹಲ್ ಗಿಂಜಿ ಒರಿಜಿನಲ್ ನಗುನೇ ಮರ್ತ್ಬಿಟ್ಟಿದ್ದೀನಿ. ಸಾರಿ ಕೃಷ್ಣ, ನನ್ಗೋಸ್ಕರ ನೀನ್ ಎಷ್ಟು ಕಷ್ಟ ಪಡ್ತಿದ್ಯಾ? ನೋ ಕಷ್ಟ ಡಿಯರ್, ನಿನ್ಗೋಸ್ಕರ ನಾನು ಏನೇ ಮಾಡಿದ್ರು ನನಗಿಷ್ಟಾನೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವಾವ್, ಮೊಬೈಲ್ ನನಗ? ಇಲ್ಲ, ಇದು ನನಗೆ, ಈ ಮೊಬೈಲು ನಿನಗೆ. ಇನ್ಮೇಲೆ ನಾನ್ ಬರ್ಲಿಲ್ಲ ಅಂತ ನೀನ್ ಬರ್ಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳೋದೇ ಬೇಡ. ಇನ್ಮೇಲೆ ಏನಿದ್ರು ಫೋನಲ್ಲೇ ಟಾಕಿಂಗು, ಫೋನಲ್ಲೇ ಲವ್ವಿಂಗು.
ದಯವಿಟ್ಟು ಬಿಸಾಕ್ಬಿಡಿ, ನನ್ ಮರ್ಯಾದೆ ಹೋಗುತ್ತೆ. ಅಯ್ಯೋ ಗೌಡ್ರೆ ಇನ್ ಸ್ವಲ್ಪ ದಿನ ಟೈಮ್ ಕೊಡಿ. ಫ್ಯಾಕ್ಟ್ರಿ ಓಪನ್ ಆದ ತಕ್ಷಣ ಬಾಡಿಗೆ ಕೊಟ್ಬಿಡ್ತೀನಿ. ನಿಮ್ದು ಅಪಾಯ ಅಂತೀನಿ ಗೌಡ್ರಿ. ಕೈನ ನಿಮ್ ವಾಯ್ದೆ ಕೇಳಿ ಸಾಕಾಗೋಗಿದೆ. ಹೋಗ್ಲಿ ಪಾಪ ಅಂತ ನಾನು ಹಳೆ ಮನೆನ ಕಡಿಮೆ ಬಾಡಿಗೆ ಕೊಟ್ರೆ ಅದನ್ನೂ ಸರಿಯಾಗಿ ಕೊಡ್ತಾ ಇಲ್ಲ. ಸಂಬಳ ಬರ್ತಿದ್ದಂಗೆ ಹೋಟ್ಲು, ಸಿನಿಮಾ, ಶಾಪಿಂಗು ಅಂತ ಮಜಾ ಮಾಡ್ತಿರಲ್ಲ, ಕೂಡಿಟ್ಟಿದ್ರೆ ಈಗ ಮನೆ ಮೇಂಟೆನೆನ್ಸ್ ಆಗ್ತಿರ್ಲಿಲ್ವಾ? ಮೂರ್ಕೂರ್ಗೆ ಕರುಣೆ ತೋರ್ಸೋದು ಮುಟ್ಟಾಳ್ತಾನ. ಖಾಲಿ ಮಾಡಿ. ಹಾಗನ್ಬೇಡಿ ಗೌಡ್ರೆ, ನಿಮ್ ಕೈ ಮುಗಿತೀನಿ. ಊರ್ನವ್ರ ಮುಂದೆ ಅಲ್ಲ, ನನ್ ಮರ್ಯಾದೆ ತೆಗಿಬೇಡಿ. ನೀನ್ ಈ ಮರ್ಯಾದೆ ಬೇರೆ ಕೆಡು. ಹೋಗಯ್ಯ. ಹೋಯ್ತಮ್ಮ, ನನ್ ಮರ್ಯಾದೆ ಇಲ್ಲ, ಮಣ್ಣು ಪಾಲಾಗೋಯ್ತು. ಯಾಕೆ ಸರ್, ಏನಾಯ್ತು? 6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ರೀ, ಅದಕ್ಕೆ ಮನೆ ಖಾಲಿ ಮಾಡಿಸ್ತಾ ಇದ್ದೀನಿ. ಎಷ್ಟು ಕೊಡ್ಬೇಕು? 9,000. 9,000 ತಗೊಳ್ಳಿ. ಇದನ್ನ ಮಾರಿ ಬಾಡಿಗೆ ಇಟ್ಕೊಳ್ಳಿ. ಮಿಕ್ಕಿದನ್ನ ಮುಂದಿನ ತಿಂಗಳು ವಜಾ ಮಾಡ್ಕೊಳ್ಳಿ. ಇನ್ನು ಮುಂದೆ ಬಾಡಿಗೆ ನಾನೇ ಕಟ್ತೀನಿ. ನೀನೇನ್ ಇವ್ರ ಸಂಬಂಧಿನ? ಹೌದು. ಬರ್ರೋ ಹೋಗೋಣ. ಅಂಜಲಿ ಇಲ್ಲ, ಎತ್ಕೋ. ಏನಾಂಟಿ ನೀವು ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಒಂದ್ ಮಾತು ಹೇಳೋದಲ್ವ ನನಗೆ? ಅಷ್ಟು ಹೊರಗ್ನೂ ಆಗ್ಬಿಟ್ನ ನಾನು ನಿಮ್ಗೆ? ಮನೆ ಮಗನಿಗಾದ್ರೆ ಕಷ್ಟ ಏನು ಅಂತ ಹೇಳ್ಕೋಬಹುದು. ಅಳಿಯನಾಗೋನ ಹತ್ರ ಹೇಗಪ್ಪ ಹೇಳೋದು? ಆಂಟಿ, ಆ ಥರ ಫೀಲ್ ಎಲ್ಲ ನನಗಿಲ್ಲ. ನಾನು ನಿಮ್ಮಲ್ಲೊಬ್ಬ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗ್ ತಾನೇ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ನೋಡಿ. ಇನ್ಮೇಲೆ ಯಾವುದೇ ಸಂಕೋಚ ಇಲ್ಲದೆ ಏನೇ ಪ್ರಾಬ್ಲಮ್ ಬಂದ್ರು ನನಗೆ ಹೇಳ್ಬೇಕು. ಅಂಕಲ್, ಶಾಲಿನಿ. ಅಂಕಲ್, ನಂಗೆ ತುಂಬಾ ಹಸಿವಾಗ್ತಾ ಇದೆ. ಮನೇಲಿ ರೇಷನ್ ಇಲ್ಲ ಅಂತೇಳಿ ಬೆಳಗಿಂದ ಏನೂ ಮಾಡಿಲ್ಲ. kg, ತೊಗರಿಬೇಳೆ 3 kg, ರವೆ 5 kg, ಸಕ್ಕರೆ 3 kg. ಶೆಟ್ರೆ, ಅದನ್ನೆಲ್ಲ ಆಮೇಲೆ ಓದ್ಕೊಳ್ಳಿ. ಫಸ್ಟ್ ಬಿಲ್ ಎಷ್ಟಾಯ್ತು ಅಂತ ಹೇಳಿ. ಸಾಮಾನೆಲ್ಲ ನಾರಾಯಣ ಮೂರ್ತಿ ಅವ್ರ ಮನೆ ಕಳ್ಸಿಕೊಟ್ಬಿಡಿ. ಆಯ್ತಪ್ಪ ಕೃಷ್ಣ, ಕಳಿಸ್ತೀನಿ. ಬಿಲ್ಲು 1299 ರೂಪಾಯಿ. 1299. 200 ನಂದು, 1300 ನಿಮ್ದು. ಬರ್ಲಾ ಶೆಟ್ರೆ? 1 ನಿಮಿಷ ಇರಪ್ಪ, ಚಿಲ್ಲರೆ ಕೊಡ್ತೀನಿ. ಶೆಟ್ರೆ, 1 ರೂಪಾಯಿ ತಾನ ನೀವೇ ಇಟ್ಕೊಳ್ಳಿ. ಅದ್ರಲ್ಲೇನಂತೆ? ಟಿಪ್ಪೆಗೆ ಹಾಕರು ತಪ್ಪದೆ ಲೆಕ್ಕ ಹಾಕ್ಬೇಕು ಅಂತ ನಮ್ಮ ಅಪ್ಪ ಹೇಳಿದಾರೆ ಕೃಷ್ಣ. 1 ರೂಪಾಯಿ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೆಲ್ಲ ಲಕ್ಷ್ಮಿನ ಅದಕ್ಕೆ ಹೇಳೋದು, ಲಕ್ಷ್ಮಿ ಶೆಟ್ರು ಮನೆಯಲ್ಲಿ ಕಾಲ್ ಮುರ್ಕೊಂಡ್ ಬಿದ್ದಿರ್ತಾಳೆ ಅಂತ. ಬೇರೆಯವ್ರ ಮನೆಯಿಂದ PT ಉಷನ್ ತರ ಓಡ್ತಿರ್ತಾಳಂತೆ. ಬರ್ತೀನಿ.
ಬೆಳಗ್ಗೆಯಿಂದ 10 ಫೋನ್ ಆಯ್ತು. ಬಿಲ್ಲೇ ನಿಮ್ಮ ಅಪ್ಪ ಕಟ್ತಾರಾ? ನಮ್ಮ ಅಪ್ಪ ಕಟ್ಟೋ ಹಾಗಿದ್ರೆ ಇನ್ನೂ 10 ಕಾಲ್ ಎಕ್ಸ್ಟ್ರಾ ಮಾಡ್ತಿದ್ದೆ. ನೀನ್ ಹೀಗೆ ಮಾತಾಡ್ತಿದ್ರೆ ಸಂಬಳ ಎಲ್ಲ ಫೋನ್ ಬಿಲ್ಗಾಗುತ್ತೆ. ಆಮೇಲೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಗೊತ್ತು ಕಣ, ಆದ್ರೇನ್ ಮಾಡ್ಲಿ, ನಿನ್ನ ಮಾತು ಅಂದ್ರೆ ನನ್ನ ಎದೆ ಮುಂಗಾರು ಮಳೆಗೆ ಬಿರಿದು ಬಾಯಿ ಬಿಟ್ಕೊಂಡಿರೋ ಭೂಮಿ ತರ ಕಾಯ್ತಾ ಇರುತ್ತೆ. ಎಷ್ಟು ಕೇಳಿದ್ರು ತೃಪ್ತಿನೇ ಆಗಲ್ಲ. ಹಾಗಾದ್ರೆ ಒಂದ್ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಡ್ತೀನಿ, ಸದಾ ಹಾಕೊಂಡ್ ಕೇಳ್ತಾ ಇರು. ಈಗ ಸದ್ಯಕ್ಕೆ ಫೋನ್ ಕಟ್ ಮಾಡ್ತೀಯಾ? ಕಟ್ ಮಾಡ್ಬೇಡ ಕಣ. ಈಗ ನಾನು ಫೋನ್ ಮಾಡಿದ್ದು ನಾಳೆ ನಾನು ಊರಲ್ಲಿರಲ್ಲ ಅಂತ ಹೇಳೋಕೆ. ಎಲ್ಲಿಗೆ ಹೋಗ್ತಿದ್ಯಾ ಕೃಷ್ಣ? ನಮ್ಮ ಹಳ್ಳಿಗೆ. ನಾಳೆ ನಮ್ಮ ತಾಯಿ ವರ್ಷದ ತಿಥಿ. ಒಬ್ಬನೇ ಮಗ ಅಲ್ವಾ, ಅದಕ್ಕೆ ಪ್ರತಿ ವರ್ಷನೂ ತಪ್ಪದೆ ನಮ್ಮ ಹಳ್ಳಿಗೆ ಹೋಗಿ ಅವಳನ್ನ ಸಮಾಧಿಯಿಂದ ಎಪ್ಸಿ ಅವಳಿಗೊಂದು ಕೈ ತುತ್ತು ತಿನ್ಸಿ ನಾನು ತಿಂದು ಅವಳಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತಗೊಂಡು ಆಮೇಲೆ ಬರ್ತೀನಿ. ಬರ್ಲಾ? ಬಾಯ್. ಹಲೋ ಸರ್. ಸರ್ ನೀವಾ? ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ದಿವಸ ಆಯ್ತು ಸರ್ ನಿಮ್ಮ ನೋಡಿ. ಹೇಗಿದ್ದೀರಾ ಸರ್? ಅಮ್ಮ ಹೇಗಿದ್ದಾರೆ? ಮನೇಲಿ ಅಂಜಲಿ, ಶಾಲಿನಿ ಎಲ್ಲ ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್. ಬನ್ನಿ ಕೂತ್ಕೊಳ್ಳಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂದ್ ಸರ್, ನಾನ್ ನಿಮ್ ಜೊತೆ ಕೆಲಸ ಮಾಡ್ದೋನು. ನಿಮ್ ಮನೇಲಿ ಎಷ್ಟು ಸಲ ಊಟ ಮಾಡಿದೀನಿ, ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ಆಕ್ಚುಲಿ ನಾನ್ ನಿಮ್ಮನೆಗೆ ಹೊರಟಿದ್ದೆ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್ ಸರ್. ಆಯ್ತು ಆಯ್ತು. ಲಲಿತಾ, ನಮ್ಮನೆಗೆ ಯಾರು ಬಂದಿದ್ದಾರೆ ನೋಡು. ಬನ್ನಿ ಸರ್, ಬನ್ನಿ 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 ಸರ್. ಓ ಪ್ರತಾಪ್, ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ದಿನ ಆಯ್ತಲ್ಲ ನೋಡಿ. ಹೌದಮ್ಮ, ನಮ್ ಫ್ಯಾಕ್ಟ್ರಿ ಲಾಕೌಟ್ ಆದ್ಮೇಲೆ ಬೇರೆ ಕೆಲಸ ಹುಡುಕದೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಹಾಯ್ ಅಂಜಲಿ. ಹಾಯ್. ಹೇಗಿದೆ ನೀನ್ ಮೆಡಿಕಲ್ ಓದೋ ತಯಾರಿ? ಅವಳೇನು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾಳೆ. ಆದ್ರೆ ಮೆಡಿಕಲ್ ಓದಿಸೋ ಯೋಗ್ಯತೆ ನಮಗಿರ್ಬೇಕಲ್ಲ ಸರ್. ಹೇ ಶಾಲಿನಿ, ಚೆನ್ನಾಗ್ ಓದ್ತಾ ಇದ್ಯಾ? ಓ ಸೂಪರ್ ಆಗಿ ಓದ್ತಾ ಇದ್ದೀನಿ. ಗುಡ್. ಹಾ, ನಾನ್ ಹೇಳೋದನ್ನೇ ಮಾಡ್ತಿದ್ದೆ. ಲಂಡನ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಫೇಮಸ್ ಆರ್ಥೋಪೆಡಿಕ್ ಡಾಕ್ಟರ್ ಇದ್ದಾನೆ. ಅವನಿಂಥ ಪೋಲಿಯೋ ಮಕ್ಕಳನ್ನ ಸರ್ಜರಿ ಮಾಡಿ ಅವ್ರನ್ನ ಸರಿ ಮಾಡಿದಾನೆ. ಅವ್ರು ನಡೆಯೋ ಹಾಗೆ ಮಾಡಿದಾನೆ. ಅವನ ಹತ್ರ ನಮ್ ಶಾಲಿನಿನ್ ಕರ್ಕೊಂಡು ಹೋದ್ರೆ ಸರಿ ಹೋಗೇ ಹೋಗ್ತಾಳೆ. ಹೌದಾ ಅಂಕಲ್? ಹಾಗಾದ್ರೆ ನನ್ ಕಾಲ್ ಸರಿ ಹೋಗತ್ತಾ? ಖಂಡಿತ ಸರಿ ಹೋಗುತ್ತೆ. ಮನೆ ಬಾಡಿಗೆಗೆ ಪರದಾಟ, ಇನ್ನು ಪರದೇಶದ ಕನಸು ನಮಗೆ ಯಾಕೆ? ಅಯ್ಯೋ ನಿಂತ ಇದಿರಲ್ಲ, ಮರ್ತೇ ಬಿಟ್ಟೆ. ಪರವಾಗಿಲ್ಲ ಬಿಡಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಈಗೇನ್ ಮಾಡ್ಕೊಂಡಿದ್ದೀರಿ? ದೊಡ್ಡ ಕಂಪನಿಲಿ ಮ್ಯಾನೇಜರು, 40,000 ರೂಪಾಯಿ ಸಂಬಳ. ತಿಂಗಳಿಗ? ಇನ್ನೇನು ವರ್ಷಕ್ಕ. ಹೋಗಿ ಒಳ್ಳೆ ಕಾಫಿ ಮಾಡ್ಕೊಂಬ ಹೋಗು. ಈಗ ನೀವೇನ್ ಮಾಡ್ಕೊಂಡಿದ್ದೀರಾ? ಏನ್ ಮಾಡೋದು ಸರ್, ಕರೆದು ಕೆಲಸ ಕೊಡೋದಕ್ಕೆ ನಿಮ್ಮಷ್ಟು ಓದೋನು ಅಲ್ಲ, ಹುಡುಕೊಂಡು ಕೆಲಸ ಮಾಡೋದಕ್ಕೆ ನಿಮ್ಮಷ್ಟು ವಯಸ್ಸು ಇಲ್ಲ. ಇವತ್ತೋ ನಾಡಿನ ಫ್ಯಾಕ್ಟ್ರಿ ಓಪನ್ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಅಮ್ಮ, ನಿಮ್ ಕೈ ಕಾಫಿ ಕುಡಿದು ತುಂಬಾ ದಿನ ಆಗಿತ್ತು. ನಿಮ್ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಮಾತಾಡಿ ಸರ್, ಸಂಕೋಚ ಯಾಕೆ? ಆಕ್ಚುಲಿ ನಾನ್ ಮೊದ್ಲಿಂದ ಅಂಜಲಿನ ಇಷ್ಟಪಟ್ಟಿದ್ದೆ. ಆದ್ರೆ ಅಷ್ಟ್ರಲ್ಲೇ ಫ್ಯಾಕ್ಟ್ರಿ ಲಾಕೌಟ್ ಆಯ್ತು. ಕೆಲ್ಸನೇ ಇಲ್ದೆ ಹುಡುಗಿನ ಹ್ಯಾಕ್ ಕೇಳೋದು ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಈಗ ಕೈ ತುಂಬಾ ಸಂಬಳ, ಇರೋಕ್ಕೊಂದ್ ಬಂಗ್ಲೆ, ಕಾರು, ವಾಚ್ಮೆನ್ ಎಲ್ಲ ಇದೆ. ಈಗ ನಿಮ್ ಮಗಳನ್ನ ನಾನ್ ಮದ್ವೆ ಆದ್ರೆ ಅವಳು ಸಂತೋಷವಾಗಿರ್ತಾಳೆ ಅಂತ ನನ್ಗನ್ನಿಸ್ತು. ಅಂಜಲಿ ಈ ಮದ್ವೆಗೆ ಒಪ್ಪದಾದ್ರೆ ಅವಳ ಆಸೆ ಪಟ್ಟ ಹಾಗೆ ಮೆಡಿಕಲ್ ಓದಿಸ್ತೀನಿ. ಶಾಲಿನಿನ ಲಂಡನ್ಗೆ ಕರ್ಕೊಂಡು ಹೋಗಿ ಕಾಲ ಆಪರೇಷನ್ ಮಾಡಿಸ್ತೀನಿ. ನನಗ್ ತಾನೇ ಯಾರಿದ್ದಾರೆ? ತಂದೆನ, ತಾಯಿನ? ನೀವು ನಮ್ ಜೊತೆಲೇ ಇರ್ಬೋದು. ಹಾಗಂತ ನಾನೇನ್ ಬಲವಂತ ಮಾಡ್ತಾ ಇಲ್ಲ. ಯಾವುದಕ್ಕೂ ಯೋಚನೆ ಮಾಡಿ ಹೇಳಿ. ಸರಿ ಸರ್, ನಾನ್ ನಾಳೆ ಬರ್ತೀನಿ. ಆಯ್ತು ಸರ್, ಆಯ್ತು. ಏನಪ್ಪ ನೀವು? ಅವ್ರ ಮದ್ವೆಗಿದ್ವಿ ಅಂತ ಏನೇನು ಮಾತಾಡ್ತಿದ್ದಾರೆ. ನೀವ್ ನೋಡಿದ್ರೆ ಏನು ಮಾತಾಡದೆ ಸುಮ್ನೆ ನಿಂತಿದ್ರಲ್ಲ. ಇನ್ನೇನ್ ಮಾಡು ಅಂತೀಯಮ್ಮ?
ಅವನ್ ಮದುವೆ ಆಗ್ತೀನಿ ಅಂದ್ರೆ ಲಕ್ಷಾಂತರ ರೂಪಾಯಿ ಡೌರಿ ಕೊಟ್ಟು ಅವನ ಮದುವೆ ಆಗೋದಕ್ಕೆ ಹೆಣ್ಮಕ್ಳು ಕ್ಯೂ ನಿಂತ್ಕೊಂಡಿರ್ತಾರೆ. ಅಂತಾದ್ರಲ್ಲಿ ನನ್ ಮೇಲಿನ ವಿಶ್ವಾಸಕ್ಕೋಸ್ಕರ ಮನೆಯವರೆಗೂ ಬಂದು ನಿಮ್ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ ನಾನು ಯಾವ ಬಾಯಿಂದ ಇಲ್ಲ ಅಂತ ಹೇಳಮ್ಮ. ಅಂದ್ರೆ ನಿಮ್ ಮಾತಿನ ಅರ್ಥ? ನೀನು ಅವನ್ ಮದುವೆ ಆಗೋದೇ ಸರಿ ಅನ್ಸುತ್ತಮ್ಮ. ಏನಪ್ಪ ನೀವು ಇಷ್ಟ ದಿನ ಕೃಷ್ಣನೇ ಅಳಿಯ ಅಳಿಯ ಅಂತ ಹೇಳಿ ನನ್ ಮನ್ಸಿನಲ್ಲೂ ಅವನ ಮೇಲೆ ಪ್ರೀತಿ ಹುಟ್ಟಿಸಿದ್ರಿ. ಅದೆಲ್ಲ ನೋಡ್ಕೊಂಡು ಕೂತಿರ್ಕಾಗತ್ತೇನಮ್ಮ. ಅವನು ತಿಂಗಳಿಗೆ 3,500 ರೂಪಾಯಿ ಸಂಬಳ ತಗೋತಾನೆ. ಅದ್ರಲ್ಲಿ ಜೀವನ ನಡೆಸಿ ಹೇಗಮ್ಮ ಡಾಕ್ಟರ್ ಓದಿಸ್ತಾನೆ? ನಿನ್ ತಂಗಿನ ಲಂಡನ್ ಕರ್ಕೊಂಡು ಹೋಗಿ ಕಾಲ್ ಸರಿ ಮಾಡಿಸೋದಕ್ಕೆ ಅವನ ಕೆಲ ಆಗತ್ತೇನಮ್ಮ. ನೀನು ಸರಿ ಅಂತ ಹೇಳೋ ಒಂದೇ ಒಂದು ಮಾತಿನ ಮೇಲೆ ನಮ್ಮ ಸಂಸಾರದ ಭವಿಷ್ಯನೇ ನಿಂತಿದೆ. ದಯವಿಟ್ಟು ಯೋಚನೆ ಮಾಡಮ್ಮ. ಹಾಯ್ ಅಂಜಲಿ. ಹಾಯ್. ನಾನ್ ನಿಮ್ಮನೆಗೆ ಹೋಗಿದ್ದೆ. ನೀವ್ ಈಗ ತಾನೇ ಕಾಲೇಜಿಗೆ ಹೊರಟ್ರಿ ಅಂದ್ರು. ಬನ್ನಿ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಒಂದ್ ನಿಮಿಷ. ಅಂಜಲಿ, ನನಗ್ ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ. ನೀವು ಕೃಷ್ಣನ್ನ ಪ್ರೀತಿಸ್ತಾ ಇದ್ದೀರಾ. ಒಬ್ರಿಗೆ ಮನಸ್ಸು ಕೊಟ್ಟು ಇನ್ನೊಬ್ರನ್ನ ಮದ್ವೆ ಆಗೋದು ಕಷ್ಟನೇ. ಆದ್ರೆ ಏನ್ ಮಾಡೋದು? ನಮ್ ಸ್ವಾರ್ಥಕ್ಕಿಂತ ಇನ್ನೊಬ್ರು ಜೀವನ ಮುಖ್ಯ ಆದಾಗ ನಾವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗತ್ತೆ. ಈಗ ನನ್ನೇ ನೋಡಿ, ನೀವ್ ಇನ್ನೊಬ್ರನ್ನ ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಿದ್ದು ನಾನ್ ನಿಮ್ಮನ್ನ ಮದ್ವೆ ಆಗೋಕ್ ತಯಾರಾಗಿದ್ದೀನಿ. ಇದು ನನ್ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ ಫ್ಯಾಮಿಲಿಗೋಸ್ಕರ. ಈಗ ಅವ್ರ ಕಷ್ಟದಲ್ಲಿ ಇರೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ದೇವ್ರು ಮೆಚ್ತಾನ? ಹಾಗಂತ ದುಡ್ಡು ಕೊಟ್ಟು ಅವ್ರ ಸಮಸ್ಯೆನ ತೀರ್ಸೋಕ್ಕಾಗಲ್ಲ. ಅದಕ್ಕೆ ನಾನ್ ನಿಮ್ಮನ್ನ ಮದ್ವೆ ಆದ್ರೆ ನಿಮ್ ಫ್ಯಾಮಿಲಿಗೂ ಹೆಲ್ಪ್ ಆಗತ್ತೆ, ನೀವು ಡಾಕ್ಟರ್ ಆಗ್ಬೇಕು ಅನ್ನೋ ನಿಮ್ ಕನ್ಸು ನೆರವೇರುತ್ತೆ. ಹಾಗೆ ನನಗೂ ಒಬ್ಳು ಒಳ್ಳೆ ಹೆಂಡತಿ ಸಿಕ್ಕಾಗತ್ತೆ ಅಂತ ನಾನು ಈ ನಿರ್ಧಾರಕ್ಕೆ ಬಂದೆ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಹೇಳ್ಬಿಡಿ, ಖಂಡಿತ ನಾನು ನಿಮಗೆ ತೊಂದರೆ ಕೊಡಲ್ಲ. ಸರಿ ಅನ್ಸಿದ್ರೆ ಬಂದು ಕಾರಲ್ಲಿ ಕೂತ್ಕೊಳ್ಳಿ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. हरिः ओम् आद्य ब्रह्मणः द्वितीय परार्धे श्री श्वेतवरः कल्पे वैवत्स्वतमन्वन्तरे कलियुगे प्रथमपादे जम्बोद्वीपे भारतवर्षे भरतखण्डे शकाब्दे मेरोः दक्षिणे पार्श्वे अस्मिन् वर्तमाने पुण्यतिथौ पुण्यनक्षत्रे मम मातृः पद्मम्मा नाम्न्यः वेदात्मकृत्यर्थमिति प्रकीर्तितं निक्षिप्य इति मातृदेवताभ्यो नमो नमः. ಆಯ್ತು ಕೃಷ್ಣ, ನಾನು ಬರ್ತೀನಿ. ಸಾವ್ಕಾರ ನೀನು ಕರೀತಿದ್ದಾರೆ. ನಮಸ್ಕಾರ ಸಾವ್ಕಾರ. ನಮಸ್ಕಾರ. ಏನ್ ಕೃಷ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸಾವ್ಕಾರ, ಎಲ್ಲ ನಿಮ್ಮ ಆಶೀರ್ವಾದ. ನೀನ್ ಬಲು ಮಾತುಗಾರ ಕಣಯ್ಯ, ಚೆನ್ನಾಗಿರ್ತೀಯ ಬಿಡು. ನಾನೇ ನಿನ್ನನ್ನು ಕರ್ಸ್ಕೋಬೇಕು ಅಂತಿದ್ದೆ, ನೀನೇ ಊರಿಗೆ ಬಂದಿದ್ಯಲ್ಲ, ಒಳ್ಳೇದಾಯ್ತು ಬಿಡು. ನಿನ್ನ ಹತ್ರ ನಾ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇದೇನ್ ಸಾವ್ಕಾರ, ನಿಮ್ ಹುಡುಗನ ಹತ್ರ ಮಾತಾಡಕ್ಕೆ ನೀವು ಪರ್ಮಿಷನ್ ತಗೋಬೇಕಾ? ಹೇಳಿ ಅದೇನು ಅಂತ. ನಾನು ಇಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಕಟ್ಟೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸುತ್ತಲ ನಮ್ ಜಮೀನು, ಮಧ್ಯದಲ್ಲಿ 1-2 ಎಕರೆ ನಿನ್ ಜಮೀನಿದೆ. ನೀನ್ ಹೇಗಿದ್ರು ಸಿಟಿ ಕಡೆ ಇರ್ತೀಯ, ಹಳ್ಳಿ ಕಡೆ ಬರಲ್ಲ. ಒಳ್ಳೆ ದುಡ್ಡು ಕೊಡ್ತೀನಿ, ನನ್ಗೆ ಕೊಟ್ಬಿಡು. ಕ್ಷಮಿಸಿ ಸಾವ್ಕಾರ, ಮಾರ್ಕೊಳಕ್ಕೆ ಇದು ಬರೀ ಜಮೀನಲ್ಲ, ನನ್ನ ತಾಯಿ ಮಲಗಿರೋ ಜಾಗ. ಅವಳನ್ನ ಮಾರ್ಕೊಂಡು ಬದುಕೋ ಅವಶ್ಯಕತೆ ನನಗಿಲ್ಲ. ಕೃಷ್ಣ, ಈ ಜಮೀನು ಬರೀ 3-3.5 ಲಕ್ಷಕ್ಕೆ ಹೋಗುತ್ತೆ. ನಾನು 30 ಲಕ್ಷ ಕೊಡ್ತೀನಿ. ನೀವು ಈ ಜಮೀನಿಗೆ ಬೆಲೆ ಕಟ್ಬೋದು, ಆದ್ರೆ ನನ್ನ ತಾಯಿಗೆ ಬೆಲೆ ಕಟ್ಟಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ, ಬರ್ತೀನಿ. ಓಹೋ,
ಓಹೋ ಯಾರ್ದಪ್ಪ ಇದು ದೊಡ್ಡ ಕಾರ್ ನಮ್ಮನೆ ಮುಂದೆ? ಲಲಿತಾ, ಅಳಿಯಂದ್ರಿಗೆ ಇನ್ನೊಂದು ಹೋಳಿಗೆ ಬಡಿಸೆ. ಇನ್ನೊಂದು ಹಾಕಿಸ್ಕೊಳ್ಳಿ. ಅಯ್ಯೋ ಬೇಡ ಬೇಡ, ಇದೇ ಜಾಸ್ತಿ. ಅಳಿಯಂದ್ರೆ ಸಂಕೋಚ ಪಟ್ಕೋಬೇಡಿ, ನಿಮಗೋಸ್ಕರ ನನ್ನ ಮಗಳು ಪ್ರೀತಿಯಿಂದ ಮಾಡಿರೋ ಅಡಿಗೆ. ಹಾಕಿಸ್ಕೊಳ್ಳಿ. ಒಂದ್ ಹಾಕ್ತೀನಿ. ಸಾಕು ಸಾಕು, ನಂಗೆ ಬೇಡ. ಹಾಕಮ್ಮ, ಹಾಕು ಹಾಕು. ಒಂದ್ ನಿಮಿಷ ಊಟ ಮಾಡ್ತಾರೆ, ಬಂದೆ. ಹಾ ಓಕೆ. ಏನ್ ಕೃಷ್ಣ ದಿಢೀರಂತ ಈ ಕಡೆ? ಅಳಿಯಂದ್ರು ಬಂದಿದ್ದಾರೆ, ಫ್ಯಾಮಿಲಿ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಬರ್ತೀಯಾ? ಪ್ಲೀಸ್. ಸರಿ ಸರ್. ಪಾಪ ಒಳ್ಳೆ ಹುಡುಗಾನೆ, ಆದ್ರೆ ಏನ್ ಮಾಡಕ್ಕಾಗತ್ತೆ? ಚಿನ್ನದ ಕತ್ತಿ ಅಂತ ಮೂಕುಕೊಳಕಾಗತ್ಯೆ? ಅರೆ ನೀವು ಊಟ ಮಾಡಿ. ಬಡ್ಸೆ ಬಡ್ಸು. ಶಾಲಿನಿ, ಯಾಕಮ್ಮ ಇಲ್ಲಿ ಬಂದೆ? ಇದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ ಅಂಕಲ್. ಅಂಜಲಿ ಇದಕ್ಕೆಲ್ಲ ಒಪ್ಕೊಂಡ್ಲಾ? ಮೊದ್ಲು ಒಪ್ಪಿರ್ಲಿಲ್ಲ, ಆಮೇಲೆ ಎಲ್ರು ಸೇರಿ ಒಪ್ಪಿಸ್ಬಿಟ್ರು. ನೀವೆಷ್ಟು ಒಳ್ಳೆಯವ್ರ ಅಂಕಲ್, ನಮ್ ಫ್ಯಾಮಿಲಿಗೋಸ್ಕರ ನೀವೆಷ್ಟು ಹೆಲ್ಪ್ ಮಾಡಿದ್ದೀರಾ. ಆದ್ರೆ ಅದನ್ನೆಲ್ಲ ಅವ್ರು ಮರ್ತ್ಬಿಟ್ರು ಅಂಕಲ್. ನಿಮಗ ಅವ್ರು ಮೋಸ ಮಾಡ್ಬಿಟ್ರು ಅಂಕಲ್. ಅಂಜಲಿ, ರೆಡಿ ಏನಮ್ಮ? ನಾನ್ ರೆಡಿ. ಅಳಿಯಂದ್ರು ಶಾಪಿಂಗ್ ಕರ್ಕೊಂಡು ಹೋಗಕ್ ಬರೋ ಹೊತ್ತಾಯ್ತು. ಸ್ವಲ್ಪ ಹೂ ಸರಿ ಮುಡ್ಸಮ್ಮ. ತಿರುಗು. ಲಲಿತಾ, ಓ ಅಳಿಯಂದ್ರು ಬಂದ್ರು ಅಂತ ಕಾಣುತ್ತೆ. ಹೋಗಿ ಬಗಲ್ ತೆಗೆಮ್ಮ. ಅದು ಚಟ್ರಂಗಡಿಗೆ ಹೋಗಿದ್ದೆ, ಯಾರು ಹುಡುಗರಿಲ್ಲ ಅಂದ್ರು, ಅದಕ್ಕೆ ನಾನೇ ತಂದ್ಬಿಟ್ಟೆ. ಯಾಕೆಲ್ರು ಒಂಥರ ಇದ್ದೀರಾ? ಕೃಷ್ಣ, ಅದೇನಾಯ್ತು ಅಂದ್ರೆ... ಬೇಡ ಬಿಡಿ ಸರ್, ನೀವು ಆಸೆ ಪಟ್ಟಿದ್ರಲ್ಲಿ ತಪ್ಪೇ ಇಲ್ಲ. ಅಂಜಲಿ ನನ್ನ ಮದುವೆ ಆದ್ರೆ ಏನ್ ಸಿಗುತ್ತೆ? ಅದೇ 3,500 ಸಂಬಳ ಅಷ್ಟೇ. ಅದೇ ಬಡತನ, ಅದೇ ಅಡಿಗೆ ಮನೆಯಲ್ಲಿ ಬೆವು ಸುರಿಸ್ಕೊಂಡು ಮಕ್ಕಳು ಸಿಂಬಳ ಹೊಡ್ಸ್ಕೊಂಡು ಕನ್ಸುಗಳಿಗೆಲ್ಲ ಗೋರಿ ಕಟ್ಟಿ ಸಾಯೋವರೆಗೂ ಕಣ್ಣೀರಿಡ್ತಾ ಬದುಕಿರ್ಬೇಕು. ಅದೇ ಕಾರು, ಬಂಗ್ಲೆ, ಆಳು ಕಾಳು, ಕೈ ತುಂಬ ಸಂಬಳ ಇರೋರ್ ಮದುವೆ ಆದ್ರೆ ಅಂಜಲಿನೂ ಓದ್ಬೋದು, ಡಾಕ್ಟರ್ ಆಗ್ಬೋದು, ಅವಳು ಸುಖವಾಗಿದ್ದು ನಿಮ್ಮನ್ನು ಸುಖವಾಗಿಡ್ಬೋದಲ್ವಾ? ಒಂದ್ ಆಸೆಗೋಸ್ಕರ 100 ಅವಕಾಶಗಳನ್ನ ಕಳ್ಕೊಳ್ಳೋದ್ಕಿಂತ 100 ಅವಕಾಶಗಳಿಗೋಸ್ಕರ ಒಂದ್ ಆಸೆ ಬಿಟ್ಕೊಡೋದು ಬುದ್ಧಿವಂತರ ಲಕ್ಷಣ. ನೀವು ಒಳ್ಳೆ ಕೆಲಸನೇ ಮಾಡಿದೀರಾ. ಇದರಿಂದ ನನಗೇನ್ ಬೇಜಾರಿಲ್ಲ. ಅಂಜಲಿ ಚೆನ್ನಾಗಿರ್ಬೇಕು ಅಷ್ಟೇ. ಮದ್ವೆ ಕೆಲಸ ಏನೇ ಇದ್ರು ಸಂಕೋಚ ಇಲ್ಲದೆ ನನಗೆ ಹೇಳಿ, ಇದೇ ತರ ಬಂದ್ ಮಾಡ್ಕೊಟ್ಟು ಹೋಗ್ತೀನಿ. ಹೇಳೋದನ್ನ ಮರಿಬೇಡಿ. ಬರ್ತೀನಿ.
ಅಮ್ಮ Hi, darling. Come on, darling. Let's have lunch together. How long will it take? Just half an hour. Okay. What would you like to have? ಅಂಜಲಿನ್ ಮದುವೆ ಆಗೋ ವ್ಯಕ್ತಿ ಇವಳ ಯಾರ ಜೊತೆಲ್ಲ ಹೋಗ್ತಾ ಇದ್ದಾನೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಈಗ ಹೋದ್ರಲ್ಲ ಅವರು ಪ್ರತಾಪ್ ತಾನೆ? ಹೌದು ಸರ್. ಅವ್ರ ಜೊತೆ ಇದ್ದವ್ರು ಯಾರು? ಸುಷ್ಮಿತಾ ಅಂತ ನಮ್ಮ ಬಾಸ್ ಮಗಳು. ಪ್ರತಾಪ್ ಸರ್ ನಮ್ಮ ಬಾಸ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದಾರೆ. ನಮ್ಮ ಬಾಸ್ ಮಗಳನ್ನ ಅವರೇ ಮದುವೆ ಆಗ್ತಿದ್ದಾರೆ. ಹಲೋ ಅಂಜಲಿ, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತು. ಸಾರಿ, ನಿನ್ ಮೊಬೈಲ್ ವಾಪಸ್ ಕೊಡ್ಬೇಕಾಗಿತ್ತು. ಕೊಟ್ಟು ಕಳಿಸ್ತೀನಿ. ತಪ್ಪು ತಿಳ್ಕೊಬೇಡ ಅಂಜಲಿ, ನಾನು ಮೊಬೈಲ್ಗೋಸ್ಕರ ಫೋನ್ ಮಾಡಲಿಲ್ಲ. ಪ್ರತಾಪ್ ವಿಷಯ ಮಾತಾಡ್ಬೇಕಾಗಿತ್ತು. ಪ್ರತಾಪ್ ವಿಷಯನಾ? ಏನು? ನೀನ್ ತಿಳ್ಕೊಂಡಿರೋ ಹಾಗೆ ಪ್ರತಾಪ್ ಒಳ್ಳೆಯವನಲ್ಲ. ಅವನಿಗಾಗ್ಲೇ ಅವ್ರ ಬಾಸ್ ಮಗಳ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂಜಲಿ. ನನ್ನಿಂದ ಏನಾದ್ರೂ ಅನ್ಯಾಯ ಆಗಿದೆ ಅನ್ಸಿದ್ರೆ ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು. ಆದ್ರೆ ಅನ್ನೆಸೆಸರಿಯಾಗಿ ಪ್ರತಾಪ್ ಬಗ್ಗೆ ಮಾತಾಡ್ಬೇಡ ಪ್ಲೀಸ್. ಇಲ್ಲ ಅಂಜಲಿ, ಅವ್ರಿಬ್ರು ಜೊತೆಲಿ ಹೋಗ್ತಿದಾರ ನಾನೇ ನೋಡ್ದೆ. ಅವ್ರು ಮದುವೆ ಆಗೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ಫೋನ್ ಮಾಡ್ತಿದ್ದೀನಿ ನಾನು ನಿನ್ಗೆ. ದಯವಿಟ್ಟು ಅವ್ರ ಬಗ್ಗೆ ಇಲ್ದಿರೋದನ್ನ ಹೇಳಿ ನನ್ ಮನಸ್ ಕೆಡ್ಸ್ಬೇಡ ಪ್ಲೀಸ್. ಅರ್ಕನಳ್ಳಿಗೆ ಹೋಗಪ್ಪ. ಎಲ್ಲದಕ್ಕೂ ಇವನೇ ಕಾರಣ. ಅವ್ರಿಗೆ ಹಣದ ಆಸೆ ತೋರಿಸಿ ನಮ್ಮ ಪ್ರೀತಿನ ಕೊಂದಾಕ್ತಾ ಈಗ ತನ್ನ ಹಣದ ಆಸೆಗೆ ಅಂಜಲಿ ಜೀವನ ಹಾಳು ಮಾಡಕ್ ಹೊಟ್ಟಿದ್ದಾನೆ. ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. Don't worry. I'll be there. Don't be late, Just huh? half an hour, yaar. Okay. Get in. Bye. Bye. Love you. Me too. Bye. Bye. ಅಂಜಲಿನ ಮದುವೆ ಆಗ್ತೀನಿ ಅಂತ ಆಸೆ ಹುಟ್ಟಿಸಿ ಇಲ್ಲಿ ಬಾಸ್ ಮಗಳು ಜೊತೆ ಚಕ್ಕಂದ ಆಡ್ತಿದ್ಯೋನೋ ರಾಸ್ಕಲ್. ಅವ್ರ ಮೇಲೆ ಕೈ ಮಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಅಂಜಲಿ, ಇವ್ ನೀನ್ ತಿಳ್ಕೊಂಡಿಷ್ಟು ಒಳ್ಳೆಯವನಲ್ಲ. ಪರವಾಗಿಲ್ಲ, ಅವ್ರು ಕೆಟ್ಟವ್ರಾಗಿರ್ಲಿ ಮೋಸ್ಕರ ಆಗಿರ್ಲಿ, ನಾನು ಅವ್ರನ್ನೇ ಮದ್ವೆ ಆಗ್ತೀನಿ. ನನ್ ಲೈಫ್ ಅಂತ ತಲೆ ಹಾಕಕ್ ನೀನ್ ಯಾರು? ನಿನ್ ಕ್ಯಾರೆಕ್ಟರ್ ಏನು ಅಂತ ತೋರಿಸ್ಬಿಟ್ಟಿಯಲ್ಲ. ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಡ. ನಿನ್ ಮುಖ ತೋರಿಸ್ಬೇಡ. ಇನ್ಮೇಲೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ತಗೋ ನಿನ್ ಮೊಬೈಲ್. ಅವಳು ಅಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಅವಳಿಗೆ ಮುಖ ತೋರ್ಸಕ್ ನನಗೆ ಮನ್ಸಾಗ್ಲಿಲ್ಲ. ಅದಕ್ಕೆ ಕೆಲಸ ಬಿಟ್ಟೆ, ಮನೆ ಬಿಟ್ಟೆ, ಊರೇ ಬಿಟ್ಟೆ. ನಮ್ಮ ತಾಯಿ ಸಮಾಧಿನೂ ಬಿಟ್ಟು ಇಲ್ಲಿ ಬಂದು ಸೆಟ್ಲಾದೆ. ದುಃಖನ ಮರೆಯೋದಕ್ಕೆ ನಗೋದನ್ನ ಕಲ್ತೆ, ನಗ್ಸೋದನ್ನ ಕಲ್ತೆ. ಕೊನೆಗೆ ಆ ನಗುನೇ ನನ್ನ ಹೊಟ್ಟೆ ಪಾಡ ಆಗೋಯ್ತು. ಇಡೀ ಫ್ಯಾಮಿಲಿನೇ ನಿನ್ನ ಹತ್ರ ಸಹಾಯ ಮಾಡಿಸ್ಕೊಂಡು ಮೋಸ ಮಾಡಿದ್ದಾರೆ. ಒಂದು ಹುಡುಗಿ ನಿನ್ನ ಲವ್ ಮಾಡಿ ದ್ರೋಹ ಮಾಡಿದಾಳೆ. ಇಷ್ಟಾದ್ರೆ ಯಾವುದೇ ಗಂಡಿಗಾದ್ರೂ ಆ ಹುಡುಗಿ ಬಗ್ಗೆ, ಆ ಫ್ಯಾಮಿಲಿ ಬಗ್ಗೆ ದ್ವೇಷ ಬರಬೇಕು.
ಆದ್ರೆ ನಾನೆಷ್ಟೇ ಜಗಳ ಆಡಿದ್ರು ಒಂದಿನ ನನ್ನ ಬಗ್ಗೆ ನೀನ್ ಕೆಟ್ಟದಾಗ ನಡ್ಕೊಳ್ಳಿಲ್ಲ. ಯಾವುದೋ ಒಂದು ಹುಡುಗಿ ಮೋಸ ಮಾಡಿದ್ಲು ಅಂತ ಎಲ್ಲ ಹುಡುಗಿರ ಬಗ್ಗೆನೂ ಅನುಮಾನ ಪಡೋದು ತಪ್ಪು ಪೂಜಾ. ಅವಳ ಪ್ರೀತಿ ಸುಳ್ಳಾಗಿರ್ಬೋದು, ಆದ್ರೆ ನನ್ನ ಪ್ರೀತಿ ನಿಜ. ಅವಳ ಪ್ರೀತಿ ಸುಳ್ಳಾಗಿದ್ರು ಅವಳ ಆಸೆ ನೆರವೇರಿಸ್ಬೇಕು ಅಂತ ನಿನ್ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿದ್ಯಲ್ಲ, ರಿಯಲಿ ಯು ಗ್ರೇಟ್. ಇದ್ರಲ್ಲಿ ಗ್ರೇಟ್ ಏನ್ ಬಂತು? ಮನುಷ್ಯನ್ಗೆ ಬಡತನದ ಮುಂದೆ ಪ್ರೀತಿ, ಪ್ರೇಮ, ನಂಬಿಕೆ, ಸಂಬಂಧ ಇದ್ಯಾವುದು ದೊಡ್ಡದಲ್ಲ. ಇದು ಪ್ರಾಕ್ಟಿಕಲ್. ನೀನ್ ಬರೀ ಪ್ರಾಕ್ಟಿಕಲ್ ಮ್ಯಾನ್ ಅಲ್ಲ, ಜೆಂಟಲ್ ಮ್ಯಾನ್. ಅನ್ಲಕ್ಕಿ. ಹೌದು, ನಾನು ಅನ್ಲಕ್ಕಿನೇ. ಲೈಫಲ್ಲಿ ನನಗೆ ಲಕ್ ಅನ್ನೋದೇ ಇಲ್ಲ. ನಾನು ಹೇಳಿದ್ ನಿನಗಲ್ಲ, ಅವಳಿಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಪ್ರೀತಿಯ ಆರ್ ಮ್ಯೂಸಿಕ್ ಮಸ್ತ್ ಮಜಾ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಷಯ ಕ್ರಿಕೆಟ್ ಮತ್ತು ಜಾಹೀರಾತು. ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಏನಿದ್ರೆ ಒಂದು 5 ವರ್ಷಗಳ ಕಾಲ ಯಾವುದೇ ಆಡ್ಸ್ ಗಳಲ್ಲಿ ಜಾಹೀರಾತುಗಳಲ್ಲಿ ಕಾಣಿಸ್ಕೋಬಾರ್ದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಯಾವ ತರ ಮಾತಾಡ್ತಾರೆ, ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಫಸ್ಟ್ ಕಾಲರ್. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು? ನಾನ್ ಚಿತ್ರ ಅಂತ ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ. ಹಾಯ್ ಚಿತ್ರ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನ್ ಸಾಫ್ಟ್ವೇರ್ ಇಂಜಿನಿಯರ್. ವಾವ್, ಸಾಫ್ಟ್ವೇರ್ ಇಂಜಿನಿಯರಾ? ಓಕೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಟ್ಕೊಂಡು ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನ ನಮ್ ಜೊತೆ ಮಾತಾಡಕ್ ಕಳೀತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಹೇಳಿ, ಇವತ್ತಿನ ವಿಷಯ ನಿಮ್ಗೆ ಗೊತ್ತಲ್ಲ? ಅಯ್ಯೋ, ನಂಗ್ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಕೃಷ್ಣ. ಅದ್ ಸರಿ, ನಿಮ್ ಪ್ರೀತಿಯಲ್ಲಿ ಕಾಣ್ತಾನೆ ಇಲ್ಲ. ಯಾವ ಪ್ರೀತಿ? ಅದೇ ರೀ, ದಿನ ನಿಮಗ್ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳ್ತಾ ಇರ್ತಾರಲ್ಲ, ಆ ಪ್ರೀತಿ. ಅಯ್ಯೋ ಮೇಡಮ್, ಅವೆಲ್ಲ ತಮಾಷೆಗೆ, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಸಾಕ್ ಸುಮ್ನೆ ರೀ, ಕಿವಿಗ್ ಹೂ ಇಡ್ಬೇಡಿ. ಅವಳ ಐ ಲವ್ ಯು ಅಂದ ತಕ್ಷಣ ನೀವ್ ಲೈನ್ ಕಟ್ ಆಯ್ತು ಅಂತ ಡ್ರಾಮಾ ಮಾಡೋದು ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡ್ರಾ? ಅಯ್ಯೋ ಡ್ರಾಮಾನ? ನನಗ್ ಗೊತ್ತು ರೀ, ನೀವ್ ಸುಮ್ನೆ ಎಲ್ಲಾ ಹುಡ್ಗಿರ್ನು ಮೇಲ್ ಹತ್ತಿಸ್ತೀರೇ ಹೊರತು ನೀವ್ ಯಾರ್ ಕೈಗೂ ಅಷ್ಟ್ ಸುಲಭವಾಗಿ ಸಿಕ್ಕಾಕೊಳಲ್ಲ. ನಿಮ್ಮನ್ ಮದ್ವೆ ಆಗೋ ಹುಡ್ಗಿ ರಿಯಲಿ ತುಂಬಾ ಲಕ್ಕಿ. ನಾನೊಂದ್ ಮಾತ್ ಹೇಳ? ಹೇಳಿ ಮೇಡಮ್. ಆ ಹುಡ್ಗಿ ಸಕ್ಕದಾಗ್ ಮಾತಾಡ್ತಾಳೆ, ನೀವು ಚೆನ್ನಾಗ್ ಮಾತಾಡ್ತೀರಾ. ಇಬ್ರಿಗೂ ಬೊಂಬ ಜೋಡಿ. ನೀವ್ ಅವಳನ್ನೇ ಲವ್ ಮಾಡ್ರಿ. ಅಯ್ಯೋ ಸುಮ್ನಿರಿ ಮೇಡಮ್, ಲವ್ ವಿಷಯದಲ್ಲಿ ನಾನು ತುಂಬಾ ದಡ್ಡ ಅಂತ ಗೊತ್ತಾಗಿ ಆ ಹುಡುಗಿ ಈಗಾಗಲೇ ಟ್ರ್ಯಾಕ್ ಚೇಂಜ್ ಮಾಡಿರ್ತಾಳೆ. ಇಲ್ಲ ಕೃಷ್ಣ, ನಿನ್ ಕತೆ ಕೇಳಿದ್ಮೇಲೆ ನಿನ್ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಯ್ತು. ಐ ಲವ್ ಯು, ರಿಯಲಿ ಐ ಲವ್ ಯು ಕೃಷ್ಣ. ಏ ಗೋಪಿ, ಸುಜಾತ ಇಲ್ವಾ? ಲಾಸ್ಟ್ ವೀಕ್ ಮದ್ವೆ ಆಯ್ತಲ್ಲ ಸರ್. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದೆ ವ್ಯಾಪಾರ? ಏನ್ ಸರ್ ಹೀಗೆ ಹೇಳ್ತೀರಾ? ನೀವು ಒಂದ್ಸತಿ ಡ್ರೆಸ್ ಹಾಕಿದ್ರೆ ಒಂದ್ ವಾರದೊಳಗೆ 1000 ಡ್ರೆಸ್ ಖರ್ಚಾಗ್ಬಿಡುತ್ತೆ ಸರ್. ಅದೆಲ್ಲ ಇವತ್ತಿಗೆ ಲಾಸ್ಟ್. ಯಾಕೆ ಸರ್? ಬೇರೆ ಸ್ಪಾನ್ಸರ್ ನೋಡಿದೀನಿ, ನೆಕ್ಸ್ಟ್ ವೀಕ್ ಇಂದ ಚೇಂಜ್. ಏಯ್ ನೀನ್ ಹೋಗಪ್ಪ, ಬೇಗ ಸೆಲೆಕ್ಟ್ ಮಾಡು. ನಡಿ ನೀನು, ಟೈಮ್ ಆಯ್ತು. ಹೊಸ ಸ್ಪಾನ್ಸರ್ ಹತ್ರ ಬೇರೆ ಹೋಗ್ಬೇಕು. ಏನ್ ಸರ್ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ಇಷ್ಟು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಇದ್ಕೊಂಡು ಈಗ ಬೇರೆ ಸ್ಪಾನ್ಸರ್ ಅಂದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು ಸರ್? ಸರ್ ಏನಿದ್ದು ನಮ್ಮೊಳಗೆ ಮಾತಾಡ್ಕೊಳ್ಳೋಣ ಅಷ್ಟೇ. ಏ ಮುತ್ತು, ಆ ಇಂಪೋರ್ಟೆಡ್ ವೆರೈಟಿ ಕ್ಲಾತ್ಸ್ ಬಂದಿದ್ಯಲ್ಲ, ತಗೊಂಬಂದ್ ತೋರ್ಸೋ ನಮ್ಮ ರಾಮು ಯಜಮಾನ್ರಿಗೆ. ಇಂಪೋರ್ಟೆಡಾ? ನನಗ? ಹೌದು ಸರ್, ನಿಮ್ಗೆ. ಇನ್ಯಾರಿಗೆ? ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಅಯ್ಯೋ ಬೇರೆ ಬಿಡಿ ಸರ್, ಇಂಪೋರ್ಟೆಡ್ ಅಂತ ಬೇರೆ ಹೇಳ್ತೀರಾ. ಇವತ್ತು ಪರ್ಸ್ ಬೇರೆ ಮರ್ತ್ಬಿಟ್ಟು. ದುಡ್ಡು ಯಾರು ಸರ್ ಕೇಳಿದ್ರು? ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಾಪಸ್ ಬರುವಾಗ ಇಲ್ಲಿಗೆ ಬನ್ನಿ. ಯಾಕೆ? ಒಂದು ಫುಲ್ ಬಾಟ್ಲ್ ಸ್ಕಾಚ್ ಇದೆ, ಅದು ಇಂಪೋರ್ಟೆಡ್. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಬ್ಬ, ಲೈಫಲ್ಲಿ ಫಸ್ಟ್ ಟೈಮ್ ಮ್ಯಾಟರ್ ವರ್ಕೌಟ್ ಆಯ್ತು. ಡಬ್ಬ ನನ್ನ ಮಗ. ಹೋದ್ಸಲ ಪ್ರೀತಿಯಿಂದ ಬಟ್ಟೆ ಕೇಳಿದ್ದಕ್ಕೆ ಬಿಲ್ಲು ಅಂತ, ಇವತ್ತೊಂದು ಸಣ್ಣ ಸುಳ್ಳು ಹೇಳಿದ್ದಕ್ಕೆ ಡ್ರೆಸ್ ಜೊತೆ ಫುಲ್ ಬಾಟ್ಲು ಅಂತಾನೆ. ಛೇ, ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ. ಕಾಲ ಕೆಟ್ಟೋಯ್ತು. ಯಾರಮ್ಮ ಅದು ಸ್ಟೋರ್ ರೂಮ್ ಅಲ್ಲಿ ನೆನ್ನೆ ಬಂದ್ ಮೆಟೀರಿಯಲ್ಸ್ನೆಲ್ಲ ನಮ್ ಕೃಷ್ಣ ಅವ್ರಿಗೆ ತೋರ್ಸಮ್ಮ.
ಅವತ್ತವನು ಬಾಸ್ ಮಗಳ ಜೊತೆ ಸುತ್ತಾಡ್ತಿದ್ದಾನೆ ಅಂತ ನೀನ್ ಹೇಳ್ದಾಗ ನಾನೇ ನಂಬಲಿಲ್ಲ. ನಿನ್ನ ಬೈದು ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಅದೇ ಪ್ರಾಣ ಕೊಡು ನಿನ್ನೆ ನಂಬದೆ ಇವತ್ತು ನಿನ್ನೆ ಬಂದವನ್ನ ಇಷ್ಟೊಂದು ನಂಬಿಟ್ನಲ್ಲ ಅಂತ ನನ್ನ ಮನಸ್ಸಾಕ್ಷಿ ನನ್ನನ್ನು ಚುಚ್ಚೋಕ್ ಶುರು ಮಾಡ್ತು. ಊಟ ತಿಂಡಿ ನಿದ್ದೆ ಓದು ಯಾವುದು ಬೇಡವಾಯ್ತು. ಕೊನೆಗೆ ನೇರವಾಗಿ ಅವನ್ ಬಾಸ್ ಮಗಳನ್ನೇ ಮೀಟ್ ಮಾಡಿದಾಗ ನೀನ್ ಹೇಳಿದ ಸತ್ಯ ಅಂತ ನನ್ ಗೊತ್ತಾಯ್ತು. ತಕ್ಷಣ ಅವನ ಆಫೀಸ್ಗೆ ಹೋದೆ. ಹೌದು ಹೌದು, ಅವಳನ್ನೇ ಮದ್ವೆ ಆಗ್ತಾ ಇದ್ದೀನಿ. ಅದ್ರಲ್ಲೇನ್ ತಪ್ಪು? ನಿನ್ನ ಮದ್ವೆ ಆಗಿ ಸಾಯೋವರೆಗೂ ಈ ಆಫೀಸಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಬಿದ್ದಿರೋ ಅಂತ್ಯಾ, ಅಥವಾ ಆ ಬಾಸ್ ಮಗಳನ್ನ ಮದ್ವೆ ಆಗಿ ಈ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಯಜಮಾನ ಆಗೋ ಅಂತ್ಯಾ? ಏನಂತ್ಯಾ? ಅಲ್ಲ, ಹೊಸದಾಗ ನಾನೇನ್ ತಪ್ಪು ಮಾಡ್ದೆ? ನಿಮ್ ಮನೇಲಿ ಎಲ್ರು ಕೃಷ್ಣನೇ ಅಳಿಯ ಅಂತಿದ್ರಿ. ನಾನ್ ಬಂದ ತಕ್ಷಣ 3,500 ಸಂಬಳದವನ್ಗಿಂತ 40,000 ಸಂಬಳದವನ್ ಬೆಟರ್ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿದ್ರಿ. ಈಗ ನಾನು ಅಷ್ಟೇ, ನಿನ್ಗಿಂತ ಬೆಟರ್ ಆಗಿ ಸುಷ್ಮಿತಾ ಬಂದ್ಲು, ಅವಳನ್ನ ಸೆಲೆಕ್ಟ್ ಮಾಡಿದೆ. ದಟ್ಸ್ ಆಲ್. ಹಾಗಂತ ನೀನು ಕೃಷ್ಣ ನೆಗ್ಲೆಕ್ಟ್ ಮಾಡಿದ ಹಾಗೆ ನಾನ್ ನಿನ್ನ ನೆಗ್ಲೆಕ್ಟ್ ಮಾಡಲ್ಲ. ಸುಷ್ಮಿತಾನ ಮದುವೆ ಮಾಡ್ಕೋತೀನಿ, ನಿನ್ನ ಕೀಪಾಗಿ ಇಟ್ಕೋತೀನಿ. ನಮ್ ದುರಾಸೆಯಿಂದನೇ ನಮ್ಮ ಮಗಳು ಬಾಳ ಹಾಳಾಯ್ತು ಅಂತ ಇವಳಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ರು. ಆಮೇಲೆ ಅಲ್ಲಿ ಜನಗಳ ಮಧ್ಯೆ ಬದುಕಕ್ಕಾಗದೆ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ. ಕೃಷ್ಣ ನಿನಗ್ ಮೋಸ ಮಾಡಿ ಅವನ್ ಹಿಂದೆ ಹೋಗಿದ್ದಕ್ಕೆ ಅವನ್ ಸರಿಯಾದ ಶಿಕ್ಷೆನೆ ಕೊಟ್ಟ. ಅಂಜಲಿ ನೋಡು, ಜೀವನ ಅಂದ್ರೆ ಯಾರಿಂದನೋ ಅನ್ಯಾಯ ಆಯ್ತು ಅಂತ ಅಳ್ತಾ ಕೂತಿರೋದಲ್ಲ. ನಮ್ಮನ್ನ ಆಳ್ಸಕ್ ಬಂದವ್ರ ಮುಂದೆ ಬದುಕನ್ನ ಗೆದ್ದು ತೋರಿಸ್ಬೇಕು. ಅದೇ ಜೀವನ. ಒಬ್ಬ ದ್ರೋಹಿನ ಮಿಸ್ ಮಾಡ್ಕೊಂಡಲ್ಲ ಅಂತ ನೀನ್ ಫೀಲ್ ಮಾಡ್ಕೋಬಾರ್ದು. ನೀನ್ ಅಂದ್ಕೊಂಡಿದ್ ಸಾಧಿಸಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಅದನ್ನ ಅವನ್ ನೋಡಿ ಅಯ್ಯೋ ಇಂಥ ಹುಡುಗಿನ ನಾನ್ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಅವನ್ ಫೀಲ್ ಮಾಡ್ಕೋಬೇಕು. ಚಿಕ್ಕವಳಿಂದನೋ ಡಾಕ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡವಳು ನೀನು. ಈಗ ಅದನ್ನೆಲ್ಲ ಮೂಲೆಗೆ ಎಸ್ತು ಸೇಲ್ಸ್ಗೆಲ್ಲ ಕೆಲಸ ಮಾಡ್ತಿದ್ಯಲ್ಲ. ತಿಂಗಳು ಬಾಡಿಗೆಗೆ 2 ಹೊತ್ತಿನ ಊಟಕ್ಕೆ ಅಮ್ಮ ನಾನು ಇಬ್ರು ದುಡಿತಾ ಇದೀವಿ. ಇನ್ನು ನಾನು ಹೇಗ್ ಡಾಕ್ಟರ್ ಆಗ್ಲಿ ಕೃಷ್ಣ? ನೀನ್ PU ಕಂಪ್ಲೀಟ್ ಆಯ್ತಾನೆ? 91% ಅಲ್ಲಿ ಪಾಸ್ ಆಗಿದ್ದೀನಿ. ಹಾಗಾದ್ರೆ CET ಅಟೆಂಡ್ ಮಾಡು. ಓ ಪೂಜಾ ಬಾ. ನಾಚಿಕೆ ಆಗಲ್ವಾ ನಿಂಗೆ? ಇಷ್ಟು ದಿನ ಕದ್ದು ಮುಚ್ಚಿ ರಾತ್ರಿ ಕುಡಿತಿದ್ದೆ, ಈಗ ಬೆಳಗ್ಗೆನೆ ಶುರು ಮಾಡ್ಕೊಂಡಿದ್ಯಾ. ಬೆಳಗ್ಗೆ ಆಗೋಯ್ತಾ? ನೀನ್ ಹೀಗೆ ಬಿಟ್ರೆ ಕೃಷ್ಣನ್ನು ಹಾಳು ಮಾಡ್ಬಿಡ್ತೀಯ. ಹಲೋ, ಎಕ್ಸ್ಕ್ಯೂಸ್ ಮೇ, ಮೈಂಡ್ ಯುವರ್ ಟಂಗ್ ಪೂಜಾ. ಅವನನ್ನ ನಾನು ಹಾಳು ಮಾಡ್ತಿಲ್ಲ ಮೇಡಮ್, ನನ್ನನ್ನ ಅವನೇ ಹಾಳು ಮಾಡ್ತಾ ಇದ್ದಾನೆ. ನಾನು ಹಿಂಗ ಮಾರ್ನಿಂಗ್ ಕುಡ್ಕ ಆಗೋದಕ್ಕೆ ಅವನೇ ಕಾರಣ. ಯಾಕೋ ಅವನೇ ನಿನಗ್ ದ್ರೋಹ ಮಾಡ್ದ? ನನಗ್ ದ್ರೋಹ ಮಾಡ್ಲಿಲ್ಲ, ಅವನಿಗೆ ಅವನೇ ದ್ರೋಹ ಮಾಡ್ಕೊಂತ ಇದ್ದಾನೆ. ಇವನಿಗೆ ಮೋಸ ಮಾಡಿ ಇವನೆದ್ರಿಗೆ ದುಡ್ಡಿರೋನ್ ಜೊತೆ ಓಡೋದ್ಲಲ್ಲ, ಅವಳೀಗ ಮತ್ತೆ ಇಲ್ಲಿ ಒಕ್ಕರ್ಸ್ಕೊಂಡಿದ್ದಾಳೆ. ವಾಟ್? ಅಂಜಲಿ? ಎಸ್, ಅವಳೆ. ಇವನಿಗೆ ಅವಳ ಕೈ ಕೊಟ್ಲು, ಅವಳಿಗೆ ಅವನ ಕೈ ಕೊಟ್ಟ. ಈಗ 100% ಕೇರ್ ಆಫ್ ಫುಟ್ಪಾತ್ ಗಿರಾಕಿಗಳಿಗೆಲ್ಲ ಇವನೇ ತಾನೆ ಪ್ರೆಸಿಡೆಂಟ್. ಈಗ ಅವಳನ್ನ ಉದ್ಧಾರ ಮಾಡ್ತೀನಿ ಅಂತ ಅವಳಿಂದ ಉರುಳು ಸೇವೆ ಮಾಡ್ತಾವನೆ. ಉರುಳು ಸೇವೆ. ಪೂಜಾ, ನೀನೇ ಹೇಳೋದು ನ್ಯಾಯನ? ಬೇಡ ಕಣೋ, ಎಕ್ಕುಟ್ಟು ಹೋಗ್ಬಿಡ್ತೀಯ ಅಂತ 1000 ಸಲ ಪಡ್ಕೊಂಡೆ. ನಾನು ಮಾತೇ ಕೇಳಲ್ಲ ಅಂತಾನೆ
ಒಳ್ಳೆ ಫ್ರೆಂಡು ಎಲ್ಲಿ ಮಿಸ್ ಆಗ್ಬಿಡ್ತಾನೋ ಅಂತ ಟೆನ್ಷನ್ನು. ಅದಕ್ಕೆ ಇದು. ಅಂಜಲಿ, ನಾನು ಮನೆ ಹತ್ರ ಹುಡ್ಕೊಂಡು ಹೋಗಿದ್ದೆ. ರಿಸಲ್ಟ್ ಬಂತಾ? ಪಾಸ್ ಆಗಿದೆಯಾ? ಮತ್ತೆ ಟೆನ್ಷನ್ನು. ಓದಕ್ ಹೋದ್ರೆ ಮನೇನ ಯಾರು ನೋಡ್ಕೋತಾರೆ ಅಂತನಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನಿದ್ದೀನಿ. ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು ಅಷ್ಟೇ. ಇಲ್ಲ ಕೃಷ್ಣ, ಡಾಕ್ಟರ್ ಆಗೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿಲ್ಲ. ಯಾಕಂಜಲಿ? ಪಾಸ್ ಆಗಿದ್ದೀನಿ ಅಂದ? ಪಾಸ್ ಆಗಿದ್ದೀನಿ ಕೃಷ್ಣ, ಆದ್ರೆ ಮೆರಿಟ್ ಸೀಟ್ಗೆ 1 ಮಾರ್ಕ್ ಕಡಿಮೆ ಬಂದಿದೆ. ಗವರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗೋದಿಲ್ಲ. ಬಟ್ ಮ್ಯಾನೇಜ್ಮೆಂಟ್ ಕೋಟಾಲ್ ಸಿಗ್ಬೋದೇನೋ. ಅದಕ್ಕೆ ತುಂಬಾ ಡೊನೇಷನ್ ಕೊಡ್ಬೇಕಾಗತ್ತೆ. ತುಂಬಾ ಅಂದ್ರೆ 30-40 ಲಕ್ಷ. ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮಂಥವ್ರ ಕೈಲಿ ಆಗದೆ ಇರೋ ಕೆಲಸ. ಹೋಗ್ಲಿ ಬಿಡು, ಹೇಗೋ ಬದುಕಿದ್ರಾಯ್ತು. ಇಲ್ಲ ಅಂಜಲಿ, ನೀನ್ ಮೆಡಿಕಲ್ ಓದ್ಬೇಕು, ಡಾಕ್ಟರ್ ಆಗ್ಲೇಬೇಕು. ನಿನ್ನ ಆಸೆ ನೆರವೇರ್ಲೇಬೇಕು. ಎಸ್. ನಾನು ಬದುಕೋಕ್ಕೋಸ್ಕರ ನನ್ನ ತಾಯಿನ ಮಾರಲ್ಲ ಅಂತಿದ್ಯಲ್ಲ, ಈಗ ಯಾತಕ್ಕೋಸ್ಕರ ಮಾರ್ತಿದ್ಯಾ? ಪ್ರೀತಿಗೋಸ್ಕರ. ಕೃಷ್ಣ, ಹಾಯ್. ತಗೋ ಸ್ವೀಟು. ಓಯ್, ಏನ್ ಬೆಳಿಗ್ಗೆನೆ? ನನ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಹೌದಾ? ಹುಬ್ಳಿ ಹಾಸ್ಪಿಟಲ್ ಅಲ್ಲಿ. ನಾನ್ ನಾಳೆನೆ ಹೊರಡ್ಬೇಕು. ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಈ ವಿಷಯ ನಿಮ್ ತಾಯಿಗೆ ಹೇಳಿದ್ಯಾ? ಇಲ್ಲ, ವಿಷಯ ಗೊತ್ತಾದ ತಕ್ಷಣ ಫಸ್ಟ್ ನಿನ್ಗೆ ಹೇಳ್ಬೇಕು ಅಂತ ನಾನು ಓಡ್ ಬಂದೆ. ಮೊದ್ಲು ಅಮ್ಮ, ಆಮೇಲೆ ಬೇರೆಯವರು. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಾನು ಬರ್ತೀನಿ. ಕೆಳಗಡೆ ಪೂಜಾ ಇರ್ತಾಳೆ, ಅವಳಿಗೂ ಸ್ವೀಟ್ ಕೊಡ್ತಾ ಇರೋ. ನಾನು ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀನಿ. ಓಕೆ? ಸರಿ. ಹಾಯ್ ಪೂಜಾ. ಹಾಯ್. ಸ್ವೀಟ್ ತಗೋ. ಏನ್ ಸ್ಪೆಷಲು? ನನಗೆ ಕೆಲಸ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇ ರಾಮ್, ಸ್ವೀಟ್ ತಗೊಳ್ಳಿ. ನನಗೆ ಬೇಡ. ಯಾಕೆ? ಶುಗರ್ ಕಂಪ್ಲೇಂಟ್. ಏನಾದ್ರೂ ಖಾರ ತಂದ್ಕೊಡ್ಲಾ? ಅದು ಬೇಡ. ಯಾಕೆ? ಪೈಲ್ಸ್ ಕಂಪ್ಲೇಂಟ್. ಎರಡೂ ಅಲ್ಲ, ಅವನಿಗೆ ಹುಡುಗಿರ್ ಪ್ರಾಬ್ಲಮ್ ಅಲ್ವೇನಾ? ಅದು ನನಗಲ್ಲ, ತಮಗೆ. ಇಬ್ರು ಬ್ಯಾಚುಲರ್ಸ್, ಯಾರಿಗಿದ್ರು ತಪ್ಪಿಲ್ಲ ಅಲ್ವಾ ಪೂಜಾ? ಅಂಜಲಿ, ಹೊರಡೋಣ. ಬಾಯ್ ಬಾಯ್ ಬಾಯ್. ಅದೇನು ಮೋಡಿ ಮಾಡಿದಾಳೋ ಏನು. ಅದಕ್ಕೆ ದೊಡ್ಡವರು ಹೇಳೋದು ಹೆಣ್ಣು ಮಾಯೆ ಅಂತ. ನಿನ್ನ ಉಪಕಾರನ 7 ಜನ್ಮಕ್ಕೂ ಮರೆಯಕ್ಕಾಗಲ್ಲ ಕೃಷ್ಣ. ಅಮ್ಮ ಬಿಡ್ತು ಅನ್ನಿ. ಮಾತಿಗೆ ಹತ್ತಿರವಾದವ್ರಿಗೆ ಮಾಡೋದು ಉಪಕಾರ, ಮನಸ್ಸಿಗೆ ಹತ್ತಿರವಾದವ್ರಿಗೆ ಮಾಡೋದು ಕರ್ತವ್ಯ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ, ಉಪಕಾರ ಅಲ್ಲ. ನಾಳೆ ಟ್ರೈನ್ ಎಷ್ಟು ಗಂಟೆಗೆ? ಸಂಜೆ 4 ಗಂಟೆಗೆ. ನಾನು ಈಗಲೇ ಹೋಗಿ ರಿಸರ್ವೇಶನ್ ಮಾಡಿಸ್ತೀನಿ. ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರಿ. ನಾನು ಟ್ಯಾಕ್ಸಿ ತಗೊಂಡ್ಬರ್ತೀನಿ. ಬರ್ತೀನಿ.
ಯಾಕಮ್ಮ ಮುಚ್ಚಿಡ್ತಾ ಇದೀಯಾ? ನಿನ್ ಮನ್ಸಿನ ತುಂಬಾ ಕೃಷ್ಣನೇ ಇದ್ದಾನೆ ಅಂತ ನನಗೆ ಗೊತ್ತು. ಅವನಿಗೆ ಹೇಳ್ಬಿಡಮ್ಮ. ಪ್ರತಿ ಕ್ಷಣನೂ ಅವನಿಗೆ ಹೇಳ್ಬೇಕು ಅಂತಾನೆ ನಾನು ಅನ್ಕೋತೀನಮ್ಮ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ ಮನಸ್ಸಾಕ್ಷಿ ನನ್ನ ತಡಿತಾ ಇದೆಯಮ್ಮ. ಯಾಕಮ್ಮ ಮನಸ್ಸಾಕ್ಷಿ ತಡಿಬೇಕು ಅಂಜಲಿ? ಎಲ್ಲ ಗೊತ್ತಿತ್ತು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೃಷ್ಣನಿನ್ನ ಡಾಕ್ಟರ್ ಓದಿಸ್ಲಿಲ್ವಾ? ಇಷ್ಟು ವರ್ಷ ನಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಲಿಲ್ವಾ? ಅವನ್ ಮನ್ಸಿನ ತುಂಬಾನು ನೀನೇ ಇದೀಯಾ ಅಂಜಲಿ. ಇಲ್ದೆ ಹೋಗಿದ್ರೆ ಇಷ್ಟು ವರ್ಷದಲ್ಲಿ ಅವನು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಿತ್ತಲ್ಲ. ನೀನೇ ಹೇಳಲಿ ಅಂತ ಅವನ್ ಕಾಯ್ತಾ ಇದ್ದಾನೆ. ಮೊದ್ಲು ನೀನ್ ಹೇಳು, ಆಮೇಲೆ ನೋಡು ಅವನು ಎಷ್ಟು ಸಂತೋಷ ಪಡ್ತಾನೆ ಅಂತ. ಸರಿಯಮ್ಮ. ದಿನ ಸುಮ್ಮನೆ ಇದ್ದು ಇವಾಗ ಬಂದು ಅಳ್ತಾ ಕೂತಿದ್ಯಲ್ಲ. ಅವನ ಹತ್ರ ಹೇಳೋದಕ್ಕೆ ಸಂಕೋಚ ಆದ್ರೆ ನನ್ನ ತನಾರು ಬಂದು ಹೇಳ್ಬೋದಾಗಿತ್ತಾನೆ. ಒಂದ್ಸಲ ಹೇಳಿ ಅವನ್ ಕತೆ ಕೇಳದ್ಮೇಲೂ ಪದೇ ಪದೇ ಅದನ್ನೇ ಹೇಳಿದ್ರೆ ಅವನ್ಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಇವತ್ತಲ್ಲ ನಾಳೆ ಅವನೇ ಹೇಳ್ತಾನೆ ಅಂತ ಕಾದೆ. ಆದ್ರೀಗ ಇಷ್ಟು ದಿನ ಅವನ ಒಳ್ಳೆತನನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು, ಈಗ ಬಿಡ್ತಾಳ? ಕೊನೆಗಳಿಗೆ ತಪ್ಪಾಯ್ತು, ನಡೆದಿದ್ದೆಲ್ಲ ಮರ್ತ್ಬಿಟ್ಟು ನಾನು ಒಂದು ಬಾಳ್ ಕೊಡು ಅಂತ ಕೇಳ್ಕೊಂತಾಳೆ. ಇವನು ಸೆಂಟಿಮೆಂಟಲ್ ಫೂಲು ಹ್ಞೂ ಅಂತ ಒಪ್ಕೊಂತಾನೆ. ಆಮೇಲೆ ನೀನು ಕೃಷ್ಣನ್ ಜಪ ಮಾಡ್ಕೊಂಡು ಮೀರಾಬಾಯಿ ತರ ತಂಬೂರಿ ಮಿಡ್ತಾ ಕೂತಿರ್ಬೇಕಷ್ಟೇ. ಇಲ್ಲ ರಾಮ್, ಅವನಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ, ಸತ್ತೋಗ್ತೀನಿ. ಎಲ್ಲಾ ಮುಗಿದ್ಮೇಲೆ ಈಗ ಸಾಯ್ತೀನಿ ಅಂದ್ರೆ ಏನರ್ಥ? ನಿನ್ನೆ ರಾತ್ರಿ ನಾನು ಬಂದು ಹೇಳ್ದ್ಯಾ ಅವ್ನ ಕೈಯೋ ಕಾಲ ಹಿಡ್ಕೊಂಡು ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಈಗ ಅವ್ನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ ಅವಳು ಡ್ರಾಪ್ ಮಾಡೋದಕ್ಕೆ. ಈಗ ಅವನು ವಾಪಸ್ ಕಳಿಸ್ತಾಳೋ ಇಲ್ಲ ಕನ್ವಿನ್ಸ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾಳೋ ಯಾರಿಗ್ ಗೊತ್ತು. ಓಕೆ, ಒಂದ್ ಕೆಲಸ ಮಾಡು, ಲಾಸ್ಟ್ ಚಾನ್ಸ್. ಅಕಸ್ಮಾತ್ ಅಂಜಲಿನೂ ನಿನ್ನ ಹಾಗೆ ವೇಟಿಂಗ್ ಲಿಸ್ಟ್ ಅಲ್ಲಿದ್ದು ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಟಿಕೆಟ್ ನಿನಗೆ ಸಿಗ್ಬೋದು. ಟ್ರೈ ಮಾಡೋಣ. ಎಲ್ಲ ಇಳಿಸ್ಕೊಂಡ್ರ? ಅಂಜಲಿ ಅವ್ನ್ ಕೇಳ್ಬಿಡಮ್ಮ. ನೀವಿಲ್ಲ ಇರಿ, ನಾನು ಕೂಲಿಯವ್ರು ಕರ್ಕೊಂಡ್ ಬರ್ತೀನಿ. ಅಂಜಲಿ, ಹೇಳ್ತೀನಿ ಅಂತ ಮನೆಯಿಂದನೂ ಹಾಗೆ ಬಂದ್ಯಲ್ಲಮ್ಮ, ಈಗ್ಲಾದ್ರೂ ಹೇಳು. ಹೇಳ್ತೀನಮ್ಮ. ಬನ್ನಿ ಬೇಗ. ಅಂಜಲಿ ಅವನ ಹತ್ರ ಹೇಳಮ್ಮ. ಹುಬ್ಳಿ ಟ್ರೈನ್ ಬೇಗ ಹೇಳು. ಬನ್ನಿ ಹೋಣ. ಕೃಷ್ಣ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀವಿಬ್ರು ಮಾತಾಡ್ಕೊಂಡ್ ಬನ್ನಿ, ನಾನು ಶಾಲಿನಿ ಟ್ರೈನಲ್ಲಿ ಕೂತಿರ್ತೀವಿ. ಲಗೇಜ್ ಇಟ್ಮೇಲೆ ಮಾತಾಡ್ಬೋದಲ್ಲ? ಫಸ್ಟ್ ಲಗೇಜ್ ಇಟ್ಬಿಡೋಣ. ಬನ್ನಿ ಬನ್ನಿ. ಅಂಜಲಿ, ಕೃಷ್ಣ ನಿನ್ ಜೊತೆ ಮಾತಾಡ್ಬೇಕು. ಏನು ಅಂಕಲ್, ಕುಡಿಯಕ್ ಸ್ವಲ್ಪ ನೀರ್ ಬೇಕು. ಅಯ್ಯೋ ಮರ್ತ್ಬಿಟ್ಟೆ, ತಂದೆ ಒಂದ್ ನಿಮಿಷ. ತಗೋಬಿಟ್ಟ. ಥ್ಯಾಂಕ್ಸ್ ಅಂಕಲ್. ಹಾಯ್. ಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಂಜಲಿ. ಸ್ವಲ್ಪ ಪ್ರೈವೇಟ್ ಆಗಿ. ಸರಿ ಬಾ. ದೇವ್ರೇ ಒಳ್ಳೇದ್ ಮಾಡಪ್ಪ.
ಏನೋ ಮಾತಾಡ್ಬೇಕು ಅಂದೆ? ಕೃಷ್ಣ, ಈಗ ನನ್ನ ಮನಸ್ಸಲ್ಲಿ ನೀನ್ ಬಿಟ್ರೆ ಬೇರೇನೂ ಇಲ್ಲ. ನಿನ್ ಜೊತೆನೆ ಬಾಳ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ ಮದ್ವೆ ಮಾಡ್ಕೋತೀಯಾ? ಯಾಕೆ ಕೃಷ್ಣ, ನನ್ನ ಜೊತೆ ಮಾತಾಡೋಕ್ ನಿಂಗೆ ಇಷ್ಟ ಇಲ್ವಾ? ಸಾರಿ ಅಂಜಲಿ, ಈ ಮಾತನ್ನು ನೀನು ಅವತ್ತೇ ಹೇಳಿದ್ರೆ ನಾನು ತುಂಬ ಖುಷಿ ಪಡ್ತಾ ಇದ್ದೆ. ಆದ್ರೆ ಈಗ ಇಟ್ಸ್ ಟೂ ಲೇಟ್. ಪ್ರೀತಿ ಅಂದರೆ ಬೆಳಿಗ್ಗೆ ಬಂದ ತಕ್ಷಣ ಒಂದೇ ಉಸಿರಲ್ಲಿ ಓದಿ ಆಮೇಲೆ ಮೂಲೆಗೆ ಎಸೆಯೋ ನ್ಯೂಸ್ ಪೇಪರ್ ಅಲ್ಲ. ಕಾಲೇಜಲ್ಲಿ ಓದಬೇಕಾದ್ರೆ ಸೈನ್ಸ್ ಇಲ್ಲ ಅಂದರೆ ಕಾಮರ್ಸು, ಕಾಮರ್ಸ್ ಇಲ್ಲ ಅಂದರೆ ಆರ್ಟ್ಸು ಅಂತ ಆಪ್ಷನ್ಸ್ ಇರುತ್ತೆ. ಆದರೆ ಪ್ರೀತಿ ವಿಷಯದಲ್ಲಿ ಇವನಿಲ್ಲ ಅಂದರೆ ಇನ್ನೊಬ್ಬ ಅಂತ ಆಪ್ಷನ್ಸ್ ಇಟ್ಕೋಬಾರ್ದು. ನನ್ನ ಗಂಡ ಇವನೇ ಆಗೋವನು ಅಂತ ಡಿಸೈಡ್ ಮಾಡಿಕೊಂಡೆ ಲವ್ ಮಾಡಬೇಕು. ಯಾವುದೇ ಯಂತ್ರ ರಿಪೇರಿಗೆ ಬಂದರೂ ಅದು ಮತ್ತೆ ಯಾವಾಗ ರಿಪೇರಿಗೆ ಬರುತ್ತೋ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಜೀವನನೂ ಹಾಗೆ. ಗಂಡ ಹೆಂಡತಿ ಮಧ್ಯೆ ಜಗಳ ಬಂದರೂ ಬರ್ಬೋದು, ಆದರೆ ಸಂಶಯ ಮಾತ್ರ ಬರಬಾರ್ದು. ಅಂದ್ರೆ ನೀನ್ ನನ್ ಸಂಶಯ ಪಡ್ತಾ ಇದೀಯಾ? ನಾನು ನಿನ್ನ ಸಂಶಯ ಪಡ್ತಿಲ್ಲ, ಆದರೆ ನಾಳೆ ನಾನು ನಿನ್ನ ಸಂಶಯ ಪಡ್ತಾ ಇದ್ದೀನಿ ಅಂತ ನಿನಗನ್ಸ್ಬಾರ್ದು. ಯಾಕೆಂದ್ರೆ ಪ್ರೀತಿಯಲ್ಲಿ ಒಂದ್ಸಲ ವ್ಯತ್ಯಾಸ ಬಂದ್ರೆ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಪೋಲಿಯೋನೋ ಕಾಮಲೇನೋ ಬರದೇ ಇದ್ರು ಮುಂದೆ ಬರ್ಬೋದು ಅಂತ ನಾವು ವ್ಯಾಕ್ಸಿನೇಷನ್ ಮಾಡ್ಸಲ್ವಾ? ಜೀವನದಲ್ಲೂ ನಾವು ಹಾಗೆ ಇದ್ರೆ ತುಂಬಾ ಒಳ್ಳೇದು ಅಂಜಲಿ. ನಿನ್ ಮನ್ಸಲ್ಲಿ ನಾನಿಲ್ಲ ಅಂದ್ಮೇಲೆ ಮತ್ತೆ ನಾನು ಡಾಕ್ಟರ್ ಆಗ್ಬೇಕು ಅಂತ ನೀನ್ ಇಷ್ಟೆಲ್ಲ ಕಷ್ಟಪಟ್ಟೆ. ನಾವು ರೋಡಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮುಂದೆ ಹೋಗೋ ಕಾರಲ್ಲಿ ಸರಿಯಾಗಿ ಡೋರ್ ಹಾಕೊಂಡಿರಲಿಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಓವರ್ಟೇಕ್ ಮಾಡಿ ಡೋರ್ ಸರಿಯಾಗಿ ಹಾಕೊಂಡೋಗಿ ಅಂತ ಹೇಳ್ತೀವಿ. ಸಂಬಂಧನೇ ಇಲ್ದಿರೋರ್ ಬಗ್ಗೆ ಅಷ್ಟೊಂದು ಕೇರ್ ತಗೋತೀವಿ. ಅಂಥದ್ರಲ್ಲಿ ನಾನು ನಿನ್ನ ಮನಸಾರೆ ಪ್ರೀತಿಸ್ತವನು ಅಂಜಲಿ. ನಿನಗೇನ್ ಬೇಕಾದ್ರೂ ಆಗ್ಲಿ ಅಂತ ಸುಮ್ಮನಿರಕ್ಕಾಗುತ್ತಾ? ಈಗ ನೀನ್ ಡಾಕ್ಟ್ರು, ನಿನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ಕೆಪಾಸಿಟಿ ನಿನಗಿದೆ. ನೋಡು, ಅಕಸ್ಮಾತ್ ಕಾಲ್ ಮುರಿದು ಹೋದ್ರೆ ಸ್ಟಿಕ್ ಹಿಡ್ಕೊಂಡು ನಡಿತೀವಿ, ಸರಿ ಹೋದ್ಮೇಲೆ ಸ್ಟಿಕ್ನ ಬಿಸಾಕಲ್ವಾ? ಅದೇ ಥರ ಇಷ್ಟು ದಿನ ನಾನು ನಿನಗೆ ಸ್ಟಿಕ್ ಥರ ಇದ್ದೆ. ಇನ್ಮೇಲೆ ನನ್ನ ಅವಶ್ಯಕತೆ ನಿನಗಿಲ್ಲ. ಈ ನಡುವೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಪೂಜಾ ನನ್ನ ಪ್ರೀತಿ ಮಾಡ್ತಿದ್ದಾಳೆ. ಅವತ್ತು ದುಡ್ಡಿರೋನ್ ಸಿಕ್ತ ಅಂತ ನೀನು ನನ್ನ ಬಿಟ್ಟು ಅವನ ಜೊತೆ ಹೋದೆ. ಇವತ್ತು ನಿನ್ನ ಡಾಕ್ಟ್ರು. ನಿನಗೋಸ್ಕರ ಪೂಜಾನ್ ರಿಜೆಕ್ಟ್ ಮಾಡಿ ಅವತ್ತು ನೀನ್ ಮಾಡಿ ತಪ್ಪನ್ನ ಇವತ್ತು ನಾನು ಮಾಡ್ಲಾ? ಹಣ ನೋಡಿದ ತಕ್ಷಣ ಚೇಂಜ್ ಆಗೋ ಹುಡುಗಿರಿರುವಾಗ ಇಷ್ಟು ವರ್ಷಗಳಿಂದ ಬಂದ್ ಗಂಡುಗಳನ್ನೆಲ್ಲ ರಿಜೆಕ್ಟ್ ಮಾಡಿ ನನಗೋಸ್ಕರನೇ ಕಾಯ್ತಿದ್ದಾಳಲ್ಲ ಪೂಜಾ, ನನ್ಗೆ ಅವಳೇ ಮುಖ್ಯ. ನಿನ್ನ ಸ್ಟೇಟಸ್ ತಕ್ಕ ಹಾಗೆ ಯಾರನ್ನಾದ್ರೂ ಡಾಕ್ಟ್ರನೋ ಇಂಜಿನಿಯರ್ನೋ ನೋಡ್ಕೊಂಡು ಮದುವೆ ಮಾಡ್ಕೊ. ನಾನೇ ಬಂದು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತೇನೆ. ಪ್ರೀತಿಗೋಸ್ಕರ ಎಷ್ಟೋ ಜನ ಕಷ್ಟಪಡ್ತಾರೆ, ತ್ಯಾಗ ಮಾಡ್ತಾರೆ. ಆದ್ರೆ ನಿನಗೆ ಮೋಸ ಮಾಡಿ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನೀನು ಆಸೆ ಪಟ್ಟಿಯಲ್ಲ. ನೀನು ನಿಜವಾಗ್ಲೂ ತುಂಬಾ ಗ್ರೇಟ್ ಕೃಷ್ಣ. ನೀನ್ ಪ್ರೀತಿಸಿದಕ್ಕೋಸ್ಕರ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಟ್ರೈನ್ ಹೊರಡ್ತಾ ಇದೆ. ಓಕೆ ಕೃಷ್ಣ, ನಾನು ಬರ್ತೀನಿ.